ಏನಾದ್ರು ಶಕುನ ಆಯ್ತಾ ಫಾದರ್ ಅಂತ ಹೇಳಿದ ತಕ್ಷಣ? ಹೌದು, ಆ್ಯಕ್ಚುಲಿ ಐ ಥಿಂಕ್ 2 months 1.5 months ಗ್ಯಾಪ್ ಅಷ್ಟೇ. ಸೊ ರಿಯಲ್ಗೂ ರೀಲ್ಗೂ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೀಲ್ ಆ್ಯಂಡ್ ರಿಯಲ್ ನಿಮ್ಗೆ ಅನಿಸ್ತಾ ಇದೆ? ಅದಿನ್ನೂ ನನಗೆ ಎಕ್ಸ್ಪೀರಿಯನ್ಸ್ ಇನ್ನೂ ಈಗ ಸ್ಟಾರ್ಟ್ ಆಗಿದೆ ಫಾದರ್, ಬಟ್ ಈ ಸಿನಿಮಾದಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇನ್ನೂ ನನ್ನ ಮಗಳಿಗೂ ಆಮೇಲೆ ಆಸಲ್ಲಿದ್ದಾರೆ. ಓಕೆ, ಹಾಗಾದ್ರೆ ಚಂದ್ರು ಅವರಿಗೆ ಸರ್ ಅಂದರೆ ನಮಸ್ಕಾರ. ನೀವು ತಂದೆ ಈ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ರಾದ್ರೂ ಈ ಫಿಲಮ್ ಅಂತ ಒಂದು ಫಾದರ್ ಅಂತ ಹೆಸರಿತ್ತು. ಕತೆ ಲೈನ್ ಕೇಳಿದ ತಕ್ಷಣ ರಾಜಮೋಹನ್ ಇಮಿಡಿಯೇಟ್ ಅವ್ರು ಯಾರೂ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಕಂಟೆಂಟ್ ಯಾವಾಗಲೂ ಇಷ್ಟ ಆಗೋದು. ಇದಕ್ಕೆ ಭಾಷೆ, ರಾಜ್ಯ, ಜನ ಇವೆಲ್ಲವೂ ಅಲ್ಲ, ಒಂದು ಒಳ್ಳೆ ಕತೆ ಕೊಡಬೇಕು ನಮ್ಮವ್ರಿಗೆ, ನಮ್ಮ ಜನಕ್ಕೆ ಅನ್ನೋದು ನನ್ನ ಆಸೆ. ನನಗೆ ಒಂದು ತಾಜ್ ಮಹಲ್, ಚಾರ್ಮಿನಾರ್ ಕೇಳಿದ ತಕ್ಷಣ ಹೆಂಗೆ ಅನಿಸುತ್ತೆ, ಲೈನ್ ಕೇಳಿದ ತಕ್ಷಣ ಹಂಗೆ ಅನ್ನಿಸ್ತು. ಇಮಿಡಿಯೇಟ್ ಅವ್ರನ್ನ 1 ವರ್ಷ ಕೂರಿಸಿದ್ದೀನಿ. ಅವ್ರನ್ನ ಏನು ಹಾಕೊಂಡ್ರೆ ಗೊತ್ತಿಲ್ಲ. ಆಮೇಲೆ ನಾನು ನಾಗಭೂಷಣ್ ಅವ್ರು ಹೇಳಿದಾಗೆ ನನ್ನ ಕೆಲಸಗಳ ಮಧ್ಯೆ, ನನ್ನ ಸಿನಿಮಾ ಸ್ಟಾರ್ಟ್ ಆಗೋ ಕೆಲಸಗಳ ಮಧ್ಯೆ ಸಾಕಷ್ಟು ಸಮಯ ಇದಕ್ಕೆ ಹಾಕಿದ್ದೀನಿ. ಅವ್ರ ಜೊತೆ ನಿಂತು ಅವ್ರು ಹೇಳಿದಾಗ ನಿಜಕ್ಕೂ ಅವ್ರಿಗೆ ಒಂದು ಅಸಿಸ್ಟೆಂಟ್ ಆಗಿಲ್ಲ. ನನಗೆ ನನ್ನ ಸಿನಿಮಾ ಇದು, ನನ್ನ ಸಿನಿಮಾ ಗೆಲ್ಬೇಕು. ಯಾಕಂದ್ರೆ ನಾನು ನಾಳೆ ಚಂದ್ರು ಸಿನಿಮಾ ಅಂತ ನೋಡ್ತಾರೆ. ಹಾಗಾಗಿ ಅವ್ರು ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಡೆಫಿನೆಟ್ಲಿ ಒಂದು ಫೀಲ್ ಗುಡ್ ಮೂವಿ. ಒಬ್ಬ ಅಪ್ಪ ಮಗನ ಸಂಬಂಧ, ಬಾಂಧವ್ಯ, ಎಮೋಷನ್ಸು ಸಿನಿಮಾದಲ್ಲಿದೆ. ಎಲ್ಲರೂ ಕಾಡುತ್ತೆ, ತುಂಬ ಜನ ಇಷ್ಟಪಡ್ತಾರೆ. ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೂ ಡೈರೆಕ್ಟರ್ ಆಗ್ಬೋದಾಯ್ತಲ್ಲ ನೀವು? ಅಮ್ಮ, ನನಗೇನು ಗೊತ್ತು, ಒಳ್ಳೆ ಸಿನಿಮಾ ಕೊಡಬೇಕು. ನನ್ನ ಕ್ಯಾಟಗರಿ, ನನ್ನ ಲಿರಿಕ್ ತಾಜ್ ಮಹಲ್ ಅಲ್ಲಿ ನಾನು ಅಷ್ಟು ಲಿರಿಕ್, ನನ್ನ ಲಿರಿಕ್ ಅರ್ಧ ಲಿರಿಕ್ ನಾನೇ ಬರೀತೀನಿ. ನನ್ನ ಸಿನಿಮಾದಲ್ಲಿ ನಾನು ಕ್ರೆಡಿಟ್ ತಗೊಳ್ಳೋದು. ಅದಕ್ಕೆ ಪಾಪ ತುಂಬ ಜನ ಇದ್ದಾರೆ. ಡೈಲಾಗ್ ನಾನೇ ಬರೀತೀನಿ, ನಾನು ಕ್ರೆಡಿಟ್ ತಗೊಳ್ಳೋದು. ಅದಕ್ಕೆ ಏನು ಹೇಳಕ್ ಕೊಟ್ಟೆ ಅಂದರೆ ನೋಡಿ, ಅದಕ್ಕೆ ಅವರಿದ್ದಾರೆ, ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು. ನಾನೇನು ಪ್ರೊಡ್ಯೂಸ್ ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ. ಬಟ್ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನನಗೆ ತುಂಬ ಇಷ್ಟ ಆಯಿತು. ಅವರು ಬೇರೆ ರಾಜ್ಯದಿಂದ ಬಂದರು, ನನಗೆ ಲೈನ್ ಕಾಡ್ತು. ಆ ಲೈನ್ ಕಾಡಿದ ತಕ್ಷಣವೇ ನನಗೊಂದು ಚಾರ್ಮಿನಾರ್ ಥರ ಫೀಲ್ ಆಯಿತು. ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದೆ. ಕೃಷ್ಣ ಅವ್ರಿಗೆ ಹೇಳಿದೆ. ಅವ್ರ ವೈಫ್ ಅಂತೂ ಅಮೇಝಿಂಗ್ ಆಗಿ ತುಂಬ ಇಷ್ಟಪಟ್ಟು ಕೃಷ್ಣ ಅವ್ರಿಗೆ ಇದು ಮಾಡಬೇಕು ಅಂತಂದರು. ಆಮೇಲೆ ನಮ್ಮ ನಾಗಭೂಷಣ್ ಅವರು, ಅವ್ರ ಹೀರೋ, ನನಗೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಟಗರುಪಲ್ಲಿ ಅಷ್ಟು ದೊಡ್ಡ ಹಿಟ್ ಸಿನಿಮಾ. ನಮ್ಮ ಅಣ್ಣ, ನಮ್ಮ ರೇವಣ್ಣ ಸಾಹೇಬರು, ನನ್ನ ಗಾಡ್ ಫಾದರ್, ಲೇಟ್ ಆಯಿತು ಆದರೂ ಬಂದಿದ್ದಾರೆ. ಅಣ್ಣ ನಾನು ಯಾವತ್ತೂ ಕೈ ಬಿಡಲ್ಲ. ಯಾರು ಏನಂದ್ರು ನಮ್ಮ ಅಣ್ಣ, ನಮ್ಮ ಅನೂಪು, ಇವರೆಲ್ಲರೂ ನನಗೊಂದು ಶಕ್ತಿ. ಇವತ್ತು ಆರ್ ಚಂದ್ರು ಸ್ಟುಡಿಯೋಸ್ ಏನಿದೆ, ಆರ್ ಸ್ಟುಡಿಯೋ ಶಕ್ತಿ. ಅಣ್ಣ ಬಂದಿದೆ. ಅಣ್ಣ ಥ್ಯಾಂಕ್ ಯು ಅಣ್ಣ. ಸೊ ಹಾಗಾಗಿ ನನಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಫೀಲಲ್ಲಿ ಫಾದರ್ನ ಮಾಡಿದ್ದೀನಿ. ನೀವು ಈಗ ಮ್ಯೂಸಿಕ್ ನೋಡಿದ್ರಿ, ಒಂದು ಡಿಸೈನ್ ನೋಡಿದ್ರಿ, ನಿಮಗೆ ಗೊತ್ತಾಗ್ತಿದೆ. ಚಂದ್ರು ಸರ್, ಸದ್ಯಕ್ಕೆ ಇದನ್ನ ಕೇವಲ ಕನ್ನಡದಲ್ಲೇ ಮಾತ್ರನಾ ಅಥವಾ ಬೇರೆ ಲ್ಯಾಂಗ್ವೇಜ್ಗೆ ತಲುಪಿಸುವಂಥ ಚಾಲೆಂಜ್ ಇದೆಯಾ? ಸರ್ ಏನು ಗೊತ್ತಾ, ನಾನು ಆರ್ ಸಿ ಸ್ಟುಡಿಯೋಸ್ ಮುಂಚೆ 12 ಸಿನಿಮಾ ಮಾಡಿದ್ದೀನಿ. ಅದು ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ನನ್ನ ಬ್ಯಾನರ್ ಅದು. ನಾನು ಅಷ್ಟನ್ನು ಒಂದು ಸ್ಟೆಪ್ ಬಂದಂದು. ಅಂದರೆ 12 ಸಿನಿಮಾನು ನಾನು ಮಾತಾಡ್ತಾನೆ ಇಲ್ಲ. ಸೈಡ್ಗೆ ಇಟ್ಟು ಕಬ್ಜಾ ಸಿನಿಮಾವರೆಗೂ ಒಂದು ಪರ್ವ ಸೈಡ್ಗೆ ಇಟ್ಟು ಆರ್ ಸಿ ಸ್ಟುಡಿಯೋಸ್ ಅನ್ನೋದು ಇವತ್ತು ಸ್ಟುಡಿಯೋಸ್ ಮಾಡಿದ್ದೀನಿ. ಇವತ್ತು ಟ್ರೆಂಡ್ ಬೇರೆ. ನಾನು ಮುಂಬೈ, ಚೆನ್ನೈ ಎಲ್ಲವನ್ನು ಮಾತಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ. ಈಗ ನನಗೊಂದು ರೂಟ್ ಗೊತ್ತಿದೆ. ಅದಕ್ಕೆ ಆರ್ ಸಿ ಸ್ಟುಡಿಯೋಸ್ ಮಾಡಿ, ಆ ಸ್ಟುಡಿಯೋಸಲ್ಲಿ ಮೊದಲನೇ ಸಿನಿಮಾ, ಆ ಮೊದಲನೇ ಸಿನಿಮಾನೇ ಫಾದರ್. ಸೊ ಆರ್ ಸಿ ಸ್ಟುಡಿಯೋಸಲ್ಲಿ ಮೊದಲನೇ ಸಿನಿಮಾ ಫಾದರ್. ಇದು ಯಾಕೆ ಹೇಳಿದೆ ಅಂದರೆ ಪ್ಯಾನ್ ಇಂಡಿಯಾ ಬ್ಯಾನರ್. ಇಲ್ಲಿ ನನಗೆ ಆನಂದ್ ಪಂಡಿತ್ ಅವರು, ಹಿಂದಿ ಸರ್, ಅವ್ರು ನನಗೆ ಕೊಲಾಬ್ರೇಷನ್ ಆಗಿದೆ, ಅಸೋಸಿಯೇಟ್ ಆಗಿದ್ದಾರೆ. ತೆಲುಗುಯಿಂದ ಒಬ್ಬರು ಅಸೋಸಿಯೇಟ್ ಇದ್ದಾರೆ, ತಮಿಳಿಂದ ಇದ್ದಾರೆ, ನಮ್ಮ ಹೆಗಡೆ ಸಾಹೇಬ್ ಇದ್ದಾರೆ. ಸೊ ಹಿಂಗೆ ಒಂದು ಕೊಲಾಬರೇಷನ್ ಮಾಡ್ಕೊಂಡಿದ್ದೀನಿ. ಆರ್ ಸಿ ಸ್ಟುಡಿಯೋಸ್ ಅಂದರೆ ಆರ್ ಚಂದ್ರು ಒಬ್ಬರದಲ್ಲ, ಇದೊಂದು ಕೊಲಾಬರೇಷನ್ ಟೀಮ್. ಇಲ್ಲಿ ಈಗ ಡಾಗ್, ನೆಕ್ಸ್ಟ್ ನನ್ನ ಡಾಗ್ ಸ್ಟಾರ್ಟ್ ಆಗ್ತಿದೆ. ಲೈನ್ ಅಪ್ ಸಿನಿಮಾಗಳಿದ್ದಾವೆ. ಈ ಒಂದು ಇದರೊಳಗಡೆ ಫಾದರ್ ಮುಗಿಸ್ಬಿಡೋಣ ಅಂತ ಮುಗಿಸಿದ್ದೀವಿ. ಲೈನು ಸಾಲು ಇನ್ನು ಆರ್ ಸಿ ಸ್ಟುಡಿಯೋಸಲ್ಲಿ ಸಿನಿಮಾಗಳು ಬರ್ತವೆ ಸರ್. ಕೃಷ್ಣ ಅವರ, ಇದು ನಿಮಗೆ ಪ್ರಶ್ನೆ. ಅಂದರೆ ಸುದೀಪ್ ಸರ್ ಹೇಳ್ತಾ ಇದ್ದಾರೆ, ಈ ಸಿನಿಮಾ ಚಂದ್ರು ಸರ್ ಹೇಳಿದಾಗೆ ಪ್ಯಾನ್ ಸಿನಿಮಾ ಆಗುತ್ತೆ ಅನ್ನುವಂಥ ಪ್ಲ್ಯಾನ್ ಬಗ್ಗೆ ನಿಮ್ಮ ಡ್ರೀಮ್ಸ್ ಹೆಂಗಿದೆ ಅಂತ? ಯಾವ್ದಾದ್ರು ಕತೆ ಇಷ್ಟ ಅಂದರೆ ಕತೆ ನಾವು ಒಪ್ಕೊಳ್ತೀನಿ, ಮಾಡ್ತೀವಿ. ಅದು ನೋಡಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಪ್ಯಾನ್ ಇಂಡಿಯಾನೇ ಮಾಡಬೇಕು ಅಥವಾ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದೆಲ್ಲ ಏನು ಗೊತ್ತಿಲ್ಲ. ಸುಮ್ಮನೆ ಮಾಡ್ತಾ ಹೋಗ್ತೀವಿ. ಯಾವ ಸಿನಿಮಾ ಹೆಂಗೆ ರೀಚ್ ಆಗುತ್ತೆ, ಸೊ ಅದು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಒಂದು ಸಲ ರಿಲೀಸ್ ಆದಮೇಲೆ ಅದನ್ನು ಅದರ ಹಣೆಯಲ್ಲಿ ಏನು ಬಂದಿರುತ್ತೆ ನೋಡೋಣ, ಆ್ಯಂಡ್ ನಮ್ಮ ಹಣೆಯಲ್ಲಿ ಏನು ಬರುತ್ತೆ ನೋಡೋಣ. ಸೊ ಏನಂದರೆ ಬೇಸಿಕಲಿ ಕಥೆಗಳು ಯಾರು ಇಷ್ಟ ಆಗುತ್ತೆ ಅದನ್ನು ಒಪ್ಕೊಂಡು ಮಾಡ್ತಾ ಇದ್ದೀವಿ ಅಷ್ಟೇ. ಅಂದರೆ ಈಗ ಎಸ್ಪೆಷಲಿ ತುಂಬ ಚೂಸಿಯಾಗಿ ಬಹುಶಃ ತುಂಬ ವರ್ಷ ಆಯಿತು ನಾನು ಲಾಸ್ಟ್ 2.5 ವರ್ಷದಲ್ಲಿ 2 ಕಥೆ ಹೋಗ್ತಿರೋದು ನಾವು. ಒಂದು ಫಾದರು ಮತ್ತು ನೆಕ್ಸ್ಟ್ ಶಾಂತ ಆಯಿತು. ಅಷ್ಟು ಬಿಟ್ಟರೆ ನಾವು ಯಾವುದೂ ಸಹ ಓಕೆ ಮಾಡಿಲ್ಲ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಕಥೆ ಅನಿಸಿದ್ರೆ ಮಾತ್ರ ಚೂಸ್ ಮಾಡ್ತಾ ಇದ್ದೀವಿ. ಚಂದ್ರು ಸರ್, ಇಲ್ಲಿ ಎಲೆಕ್ಷನ್
ಪ್ರಕಾಶ್ ರೈ ಅವ್ರನ್ನ ನಾವು ವಿಲನ್ ಆಗಿ ಎಷ್ಟು ಸಿನಿಮಾಗಳಲ್ಲಿ ನೋಡಿದೀವೋ, ಫಾದರ್ ರೋಲ್ಗಳಲ್ಲೂ ಅಷ್ಟೇ ಸಿನಿಮಾಗಳಲ್ಲಿ ನೋಡಿದೀವಿ. ಅಂದ್ರೆ ಆ ಎಮೋಷನ್ಸ್ ನ ತುಂಬಾ ನೀಟಾಗಿ ಎಕ್ಸಿಕ್ಯೂಟ್ ಮಾಡುವಂತ ಒಬ್ಬ ಅತ್ಯದ್ಭುತ ಪ್ರತಿಭೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ನಮ್ಗೆ ಇವತ್ತಿನ ಒಂದು ಪೋಸ್ಟರ್ ನ ನೋಡಿದಾಗ ಲಿಟ್ರಲಿ ಅನ್ಸಿದ್ದು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ಮ ಕಣ್ ಮುಂದೆ ಬರುತ್ತೆ ಒಂದು ಶಾರ್ಟ್ ಅಲ್ಲಿ. ಸೊ ಆ ಎಮೋಷನ್ಸ್ಗೂ ಈ ಎಮೋಷನ್ಸ್ಗೂ ಏನಾದರೂ ವೇರಿಯೇಷನ್ಸ್ ಇರುತ್ತಾ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಏನು? ಸರ್, ಚಾರಪೈನ ಸಿನಿಮಾ ಮಾಡಿದ್ನಲ್ಲ, ನೀವು 96 ಸಿನಿಮಾ ನೋಡಿ, ಮ್ಯಾಕ್ಸಿಮಮ್ ಇದೆ. ಹಂಗಂತ ಅದು ಬೇರೆ ಇದು ಬೇರೆ ಇರೋದೇ ನಿಮ್ಗೆ ಗೊತ್ತಲ್ಲ ಸರ್ ಎಷ್ಟು ಕಥೆಗಳಿದೆ ಅಂತ. ಈ ಕಂಪ್ಲೀಟ್ಲಿ ಯಾವುದೇ ಸಿನಿಮಾಗೂ ಇದು ಸಂಬಂಧ ಇಲ್ಲ. ಟೋಟಲ್ ಇವತ್ತಿನ ಟ್ರೆಂಡು, ಇವತ್ತಿನ ಜೋನ ಸಿನಿಮಾ ನಾವು ಯಾವುದಕ್ಕೂ ಹೋಲಿಕೆ ಮಾಡೋಂಗಿಲ್ಲ. ಖಂಡಿತ ಎಲ್ಲರನ್ನೂ ಕಾಣಿಸುತ್ತೆ ಸರ್. ನಿಜವಾಗಿ ಒಬ್ಬ ಅಪ್ಪನ ಪ್ರೀತಿಸೋರ್ನ, ನಿಜವಾಗಿ ಅಪ್ಪ ಮಗನ ಪ್ರೀತಿಸೋರ್ನ, ಇವರಿಬ್ಬರು ಥಿಯೇಟ್ರಿಗೆ ಅಪ್ಪ ಮಗ ಇಬ್ಬರು ಈ ಸಿನಿಮಾ ನೋಡೋ ಅಂತೇಳಿ ಕರ್ಕೊಂಡ್ಬರ್ತಾರೆ. ಓಕೆ ಸರ್, ನಿಮಗೆ ಇನ್ನೊಂದು ಪ್ರಶ್ನೆ. ನಮ್ಮ ನಾಗಭೂಷಣ್ ಅವರನ್ನ ಆರ್ಸಿ ಸ್ಟುಡಿಯೋಸ್ ಬ್ಯಾನರ್ ನೋಡಿ ಬಂದ್ರ ಅಥವಾ ಕೃಷ್ಣ ಅವ್ರಿಗೋಸ್ಕರ ಬಂದ್ರ ಅಥವಾ ಅಮೃತ ಅಯ್ಯಂಗಾರ್ಗೋಸ್ಕರ ಬಂದ್ರ? ಅದು ಅವ್ರು ಹೇಳ್ತಾರಂತೆ ಸರ್. ಒಂದು ಬಹುಮುಖ್ಯ ಅಂದರೆ ಪಾತ್ರ ಬಹಳ ಮುಖ್ಯ ಆಗುತ್ತಲ್ಲ. ಸೊ ಮುಖ್ಯವಾಗಿ ಪಾತ್ರಕ್ಕೋಸ್ಕರ ಬಂದದ್ದು ಮೊದಲು ಕೃಷ್ಣ ಅವರು, ಇಲ್ಲ ಈ ಥರದ್ದೊಂದು ಪಾತ್ರ ಇದೆ ತುಂಬ ಚೆನ್ನಾಗಿ ನೀವು ಮಾಡಲೇಬೇಕು ಅಂತ ಅವ್ರು ಹೇಳಿದ್ರು. ಆಮೇಲೆ ಚಂದ್ರು ಸರ್, ನನಗೆ ಈಗ ಕಬ್ಜಾ ಸಿನಿಮಾ ಆದಮೇಲೆ ಚಂದ್ರು ಸರು ಇನ್ನೂ ಯಾವ ಕಮರ್ಷಿಯಲ್ ಸಿನಿಮಾ ಅಂದ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು, ಬಿಗ್ ಬಜೆಟ್ ಅವು ಇವು ಅಂತ. ಈ ಥರದ ಸಿನಿಮಾಗಳಿಗೆ ಅವರು ಕೈ ಹಾಕಿದ್ದೀಯಲ್ಲ, ಅಂದರೆ ಕಂಟಿನ್ಯೂಸ್ ಸಿನಿಮಾ, ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಾ ಇರೋದು ಭಾಳ ಮುಖ್ಯ ಆಗುತ್ತೆ ಇಂಡಸ್ಟ್ರಿಗೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಚಂದ್ರು ಸರ್ ಅವ್ರದ್ದು ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೀನಿ. ಏನು ಕೇಳ್ತಿದ್ರಾ ಸತೀಶ್? ಕೇಳ್ತಿದ್ರೆ ಓಕೆ. ಮತ್ತೆ ಅವರು ಅಮೃತ್ ಅವರು ಒಳ್ಳೆಯ ಗೆಳತಿ, ಮತ್ತೆ ಚಂದ್ರು ಸರು ಬ್ಯಾನರು, ಮತ್ತೆ ರಾಜಮೋಹನ್ ಸರು ಒಂದು ಒಳ್ಳೆ ಕತೆ. ಸೊ ಇದೊಂಥರ ಎಲ್ಲ ಸೇರಿ ಒಟ್ಟುಗೂಡಿ ನನ್ನನ್ನು ಇಲ್ಲಿ ಕರ್ಕೊಂಬಂದು ನಿಮ್ಮ ಮುಂದೆ ಕೂರಿಸಿದೆ. ಅಮೃತ್ ಅವರೇ, ನಿಮಗೆ ಕೃಷ್ಣ ಸರ್ ಅವ್ರು ಇರ್ಲಿ ಅಂತ ಹೇಳಿ ಈ ಪಾತ್ರ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್, ಕಾಂಬೋ ಇರುತ್ತೆ ಸರ್, ಹಿಂದೆ ಹಿಟ್ ಆಗಿದೆ ಸರ್, ಇದೆಲ್ಲ ಅವರು ನಮಗೆ ಹೇಳಿದೆ ಮಾಡಿ. ನಾನು 100 ಕಾಲ ಸರ್ವ್ ಮಾಡಿದ್ದೀನಿ. ಯಾಕೆ ನಾಗಭೂಷಣ್ ಅಂತ ಆರ್ಟಿಸ್ಟ್ ಇನ್ನೊಬ್ರು ಮಾಡ್ಬೋದಲ್ಲ ಆ ಥರ ಅಂದರು. ಇಲ್ಲ ಸರ್, ನಾಗಭೂಷಣ ಚೆನ್ನಾಗಿರುತ್ತೆ, ಇನ್ನೊಬ್ರು ಕ್ರಿಯೇಟ್ ಮಾಡೋದು, ಇನ್ನೊಬ್ಬ ನಾಗಭೂಷಣ ಕ್ರಿಯೇಟ್ ಮಾಡೋದು ಸರ್. ಕ್ರಿಯೇಟರ್ ಸದ್ಯಕ್ಕೆ ಬೇಡ ಸರ್, ಆಮೇಲೆ ನೋಡ್ಕೊಳ್ಳೋಣ. ಅಮೃತ್ ಅವರೇ, ಅನಿಸ್ತಿಲ್ವಾ ಅಂತ? ಖಂಡಿತ ಇಲ್ಲ. ಅಂದ್ರೆ ಇಟ್ಸ್ ಅ ಬ್ಲೆಸ್ಸಿಂಗ್ ಅಲ್ವಾ, ಮತ್ತೆ ಜನ ಮತ್ತೆ ಇದೇ ಪೇರ್ನ ಮತ್ತೆ ನೋಡ್ಬೇಕು ಅಂತ ಇಷ್ಟಪಡ್ತಾರೆ ಅಂತಂದ್ರೆ ಅದು ಹಿಂದೆ ಆಗೋದು. ಇವಾಗನು ಇನ್ನೂ ಯಾವುದೇ ಸಿನಿಮಾ ಮಾಡ್ಬೇಕಾದ್ರೂ ಇನ್ನು ಫ್ರೆಶ್ ಕಾಂಬಿನೇಷನ್ ಅಂತಾನೆ ಕಾಣಿಸುತ್ತೆ. ಯಾರು ಯಾವತ್ತೂ ನನ್ಗೆ ಇರೋಗೂ ಹೇಳಿಲ್ಲ ಯಾಕೆ ಅವ್ರ ಜೊತೆ ಸಿನಿಮಾ ಮಾಡ್ತೀರಾ ಅಂತ. ಬಟ್ ತುಂಬಾ ಖುಷಿ ಇದೆ. ಐ ಥಿಂಕ್ ರಿಪೀಟ್ ಆಗೋದು ಇಸ್ ಅ ಬ್ಲೆಸ್ಸಿಂಗ್ ಹೀರೋಯಿನ್ಸ್ಗೆ. ಅಂದ್ರೆ ಈಗ ನನಗೂ ಈ ಸಿನಿಮಾ ಮಾಡ್ಬೇಕಾದ್ರೆ ಹಾಗೆ ಅನ್ಸಿದ್ದು, ಒಂಥರ ವಾಪಸ್ ನನ್ನ ಮನೇಲಿ ಹೆಂಗಿದ್ನೋ ಹಾಗೆ ಇರ್ತೈತೆ. ಬಿಕಾಸ್ ಶೂಟಿಂಗ್ ಇಲ್ಲ ಅಂತಂದ್ರೂ ನಮ್ಮ ಒಡನಾಟ ಆಲ್ಮೋಸ್ಟ್ ಎವ್ರಿಡೇ ಇರುತ್ತೆ. ನಮ್ಮೆಲ್ಲನ ಕೃಷ್ಣ ಅವ್ರಿಗೆ ಎವ್ರಿಡೇ ಆಲ್ಮೋಸ್ಟ್ ಕಾಲ್ ಮಾಡ್ತಾ ಇರ್ತೀನಿ. ಸೊ ನಮಗೇನು ಡಿಫ್ರೆನ್ಸ್ ಆಗಿಲ್ಲ. ಸ್ಕ್ರೀನ್ ಮೇಲೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಐ ಥಿಂಕ್ ಆ ಕಂಫರ್ಟಬಿಲಿಟಿ ಇದ್ದಾಗ ಸ್ಕ್ರೀನ್ ಮೇಲೆ ಇಮೋಟ್ ಮಾಡೋದು ಈಸಿ ಅನ್ಸುತ್ತೆ. ಸೊ ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣನೂ ಇವರೇ. ಆಕ್ಚುಲಿ ಚಂದ್ರ ಸರ್ಗೂ 3 ಸರಿ ಕಾಲ್ ಮಾಡಿ ಎಸ್, ಇದು ನಾನು ಹೇಳ್ಬೇಕಿತ್ತು. ಬಟ್ ಅವಾಗ ಅಂದ್ರೆ ನಾಗಭೂಷಣ್ ಕೇಳ್ತೀವಿ, ನಾಗಭೂಷಣ್ ಎಷ್ಟೊಂದು ರೆಫರ್ ಮಾಡ್ತಾರೆ ಅಂತ. ಬಟ್ ಇವ್ರು ಮನ್ಸಲ್ಲಿ ಅನ್ಸಿರ್ಬೋದೇನೋ, ಸದ್ಯ ಕೇಳಿಲ್ಲ. ನನಗೂ ಡೌಟ್ ಬಂದೈತೆ, ಇಷ್ಟೊಂದು ರೆಫರ್ ಮಾಡ್ತಾರೆ, ಅವರೇನೋ ತಪ್ಪು ತಿಳ್ಕೊಬೋದ ನನ್ನ ಬಗ್ಗೆ ಅಂತ. ಯಾಕೆ ಹೀರೋಯಿನ್ ಇಷ್ಟೊಂದು ಇವ್ರನ್ನೇ ಕ್ಯಾಸ್ಟ್ ಮಾಡಿ ಇರ್ತಾರೆ ಅಂತ ಕೇಳಿಲ್ಲ. ಥ್ಯಾಂಕ್ ಯು. ನಾನು ಸರ್ರೇ ಕೇಳಬೇಕು ಸರ್, ನಿಮಗೆ ಖುಷಿ ಇದೆ ತಾನೇ ನಾನು ಹಾಕ್ಕೊಡ್ತೀನಿ ಸರ್ ಸಿನಿಮಾಗೆ? ನನ್ನ ಖುಷಿ ಇಲ್ಲದೆ ಏನೂ ಕೆಲಸ ಮಾಡಲ್ಲ. ಥ್ಯಾಂಕ್ ಯು ಸರ್. ಕೃಷ್ಣ ಸರ್ ಹೇಳಿದ್ರಲ್ಲ ಅಂತಲ್ಲ, ನನಗೆ ಖುಷಿ ಆಗಿದ್ದಕ್ಕೆ ಅವರು ಹೇಳಿದ್ದಾರೆ. ಮತ್ತು ಆಮೇಲೆ ಅವ್ರನ್ನ ತಿಳ್ಕೊಬೇಡಿ. ಇಲ್ಲ ಸರ್, ಚೆನ್ನಾಗಿರುತ್ತೆ ನೋಡಿ, ವರ್ಕೌಟ್ ಆಗಿದೆ ಪೇರು ನಿಮಗೆ ಒಳ್ಳೆಯದು ಕರೆಕ್ಟ್ ಅನಿಸ್ತು ನಂಗೆ. ಆ ಪಾತ್ರಕ್ಕೆ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯಾ, ಸರಿ ಸರ್, ನನಗೇನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನನ್ನ ಕಲಾವಿದೆ ಬೇಕಷ್ಟೇ. ಅಂದರೆ ಚೆನ್ನಾಗಿ ಮಾಡಿದ್ಯಮ್ಮ, ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತಾ ಕ್ವಶನ್? ಥ್ಯಾಂಕ್ ಯು. ಚಂದ್ರು ಸರ್, ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಿನಿಮಾ ಬಂದಾಗ ಗಂಡು ಥರ ನಿಂತು ನನ್ನದೇ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದೀನಿ ಸರ್. ನನ್ನ ಬಿಸ್ನೆಸ್ನ ಓಪನ್ ಆಗಿ ಹೇಳಿದ್ರು ನೀವು ಬರೋದಿಲ್ಲ ಸರ್, ಆಯ್ತಾ? ಅಂದರೂ ಚಂದ್ರು ಯಾವತ್ತು ಎಂದೇ ಹೇಳೋದು, ನಿಮಗೂ ಗೊತ್ತು ಅಲ್ಲ. ಅದು ಯಾವಾಗ 5 ಸಿನಿಮಾ ಅನೌನ್ಸ್ ಮಾಡಿದ್ರೆ ಆಗುತ್ತೆ. ಈಗ ಒಂದು ಆಯ್ತಲ್ಲ ಸರ್, ಪಟ್ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸರ್. ಕ್ಯಾಪ್ ಹಾಕಿದ್ರೆ ಬೇರೆ ಲೆವೆಲ್ ಹೇಳಿದ್ರೆ 1 ಅದು ಟ್ರಯಲ್,
ಟು ಸಕ್ಸಸ್ ಅದು ಬೇರೆ ಲೆವೆಲ್ ಇರುತ್ತೆ. ನೀವೆಲ್ಲ ಪ್ರೌಡಾಗಿ ಅಪ್ರಿಷಿಯೇಟ್ ಮಾಡ್ತೀರಾ. ಚಂದ್ರು ಯಾವಾಗಲೂ ಹಾಗೆ ಸರ್. ಈಗ ನೀವು ಇಮೋಷನ್ ಪೋಸ್ಟ್ ನೋಡಿದ್ರಲ್ಲ ಹೆಂಗಿದೆ ಸರ್, ಚಿಕ್ಕದು ಮಾಡಿದ್ರು ದೊಡ್ಡದು ಮಾಡಿದ್ರು ಚಂದ್ರು ಹಿಂಗೇ ಮಾಡ್ತಾನೆ. 100 ಜನ ಆಗಲಿ ಸರ್, ಕೆಲಸದಲ್ಲಿ ಗೋಡ ಹಾಕ್ಬಿಡ್ತೀನಿ. ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಇನ್ನು ಬೇರೆ ಲೆವೆಲ್ಗೆ ಹೋಗ್ಬಿಡ್ತೀನಿ ಸರ್. ಟ್ರೈ ಮಾಡೋದು ನಾನು. ನಿಮ್ಮ ಬ್ಲೆಸ್ಸಿಂಗ್ಸ್ ಇರೋದಕ್ಕೆ ನಾನು ಇಲ್ಲಿದ್ದೀನಿ. ನಿಮ್ಮ ಸಪೋರ್ಟ್ ಸದಾ ಇರಲಿ ಸರ್. ಓಕೆ ಸರ್. ಆಮೇಲೆ ಡೈರೆಕ್ಟರ್ಗೆ ಕನ್ನಡ ಬರುತ್ತಾ ಪ್ರಶ್ನೆ ಕೇಳೋದಿಲ್ಲ? ಖಂಡಿತ ಕೇಳ್ಬೋದು. ಪಾಪ ಅವರು ಸ್ವಲ್ಪ ಭಾಷೆ ಇರೋದ್ರಿಂದ ಅವರು ಓದಾಡ್ತಾ ಇದ್ದಾರೆ. ಕೇಳಿ ಸರ್. ಇಂಗ್ಲೀಷಲ್ಲಿ ಟ್ರೈ ಮಾಡ್ತಾರೆ சார். ಅವರು தப்பில்லை. நானே பில்டப் கொடுக்க கூடாது. நான் ஃபர்ஸ்ட்லேருந்தே இன்டர்வியூவில் வந்து எல்லா ப்ரெஸ் மீட்லேயுமே நான் ஒரு விஷயம் மெயின்டைன் பண்ணுறேன். படம் பற்றி நான் எதுவுமே சொல்லலை. நான் உடனே ஒன்று சொல்கிறேன், எல்லா கதைக்குமே உயிர் இருக்கும், ஒவ்வொரு ஸ்டோரிக்குமே அதுக்குன்னு ஒரு ஜீவன் இருக்கும். என்னை பொறுத்த வரைக்கும் நான் எழுதின எல்லா கதைக்குமே ஜீவன் இருக்குது. அந்த கதை எங்கே படமாகணும்னு அந்த கதை தான் முடிவு பண்ணுது. நான் தமிழ்நாட்டில் கதை எழுதினாலுமே நாங்கள் வந்து கர்நாடகாவில் வந்து கன்னடத்தில் அந்த படம் பண்ணுறதுன்னா நான் முடிவு பண்ணலை, அந்த கதை தான் முடிவு பண்ணியிருக்குது. அதுவும் ஆர்சி ஸ்டுடியோவில் நான் பண்ணுறதுக்கும் அந்த கதை தான் முடிவு பண்ணியிருக்குது. இந்த படம் இவ்வளோ நல்லா வந்திருக்குது. நீங்கள் மோஷன் போஸ்டர் பார்த்துருக்கிறீங்க, டிசைன்ஸ் பார்த்துருக்கிறீங்க, இந்த செட்டப் எல்லாமே பார்த்துருக்கிறீங்க. உண்மையிலேயே இந்த படம் இவ்வளோ பெரிய படமாக ரொம்ப நல்ல படமாக வர்றதுக்கு சந்து சார் மிக முக்கிய காரணம். அவர் தான் காரணம். இதே படத்தை நான் வேற ஒரு பேனரில் பண்ணியிருந்தா இந்த அளவுக்கு எனக்கு சப்போர்ட் இருந்திருக்குமான்னு எனக்கு தெரியாது. எனக்கு கன்னடம் அர்த்தமாகும், ஆனால் பேச வராது. அவங்க சொன்னாங்கல்ல அசிஸ்டன்ட் டைரக்டராக ஒர்க் பண்ணேன் அப்படின்னு, அதையெல்லாம் தாண்டி அதுக்கு மேலேயே அவங்க ஒர்க் பண்ணி கொடுத்தாங்க. எனக்கு வந்து ஒவ்வொரு செகண்டுமே எனக்கு லாங்குவேஜில் ப்ராப்ளம் இருக்கும்போதும் சந்திர சார் தான் எனக்கு வந்து சப்போர்ட் பண்ணாங்க. அதனால இந்த கதையை பற்றி நீங்கள் என்ன கேட்டாலுமே நான் இப்போ சொல்கிறத விட நீங்கள் படமாக வந்ததுக்கப்புறம் நீங்கள் பார்த்தீங்கன்னா அது வந்து கண்டிப்பாக நீங்கள் சொல்கிற எந்த கதைக்கும் இதுக்கு சம்மந்தம் கிடையாது. நீங்கள் சொல்கிற இதுக்கு முன்னாடி வந்த அப்பா பையன் கதைக்கு இதுக்கு சம்மந்தமே கிடையாது. ಇದು ಒಂದು ಮಾಡಿದ್ದೀನಿ. ಇದು ಕನ್ನಡಿಗರ ಸಿನಿಮಾ, ಕನ್ನಡ ಸಿನಿಮಾ. ನಾನು ಏನು ಮಾಡಿದ್ರು ನನ್ನ ಪಾರ್ಟ್ನರ್ ಇದೆ ಅಂತ ಅವಾಗ ಹೇಳಿದೆ ನಿಮಗೆ. ಅಷ್ಟು ಜನಕ್ಕೂ ನಾನು ಅದನ್ನು ಡಬ್ ಮಾಡಿ ಕೊಡ್ತೀನಿ. ನಾನು ಮಾರ್ಕೆಟ್ ದೊಡ್ಡದಾಗಿರೋದ್ರಿಂದ ಅವರಿಗೆ ಕೊಡ್ತೀನಿ. ಅವ್ರವ್ರ ಲ್ಯಾಂಗ್ವೇಜ್ ಅವ್ರು ರಿಲೀಸ್ ಮಾಡ್ತಾರೆ ಒಂದು ಕನ್ನಡ ಸಿನಿಮಾನ. ಇದು ಕನ್ನಡ ನನ್ನ ಬ್ಯಾನರ್ ಸಿನಿಮಾ. ಓಕೆ, ನೀವು ಕನ್ನಡ ಸಿನಿಮಾ ಅಂತಲ್ಲ ಸರ್, ಅಲ್ಲಿ ಇಡೀ ಇಂಗ್ಲೀಷ್ ಬರ್ತಾ ಇದೆ ಮೋಷನ್ ಪೋಸ್ಟರ್ಲಿ. ಅದನ್ನು ಕನ್ನಡ ಮಾಡ್ಬೋದಿತ್ತಲ್ಲ? ಕನ್ನಡ ಮಾಡಿದ್ದೀನಿ ಸರ್. ಕನ್ನಡದ ಮೇಲೆ ಅಭಿಮಾನ ಇರೋದಕ್ಕೆ ಇವತ್ತೆಲ್ಲ ಟೆಕ್ನಿಷಿಯನ್ಸ್ ಇವರೆಲ್ಲ ಕನ್ನಡಿಗರೇ ಸರ್. ನೋಡಿ, ಜ್ಞಾನಮೂರ್ತಿ ಅವರಿಗೆ ನಮ್ಮ ಸಿನಿಮಾದಲ್ಲಿ ಕೆಲಸ ಕೊಟ್ಟಿದ್ದೀನಿ. ನೋಡಿ, ಕೃಷ್ಣ ಸರ್, ನೋಡಿ ಮಂಜು ಮಾಂಡೇವರು, ನೀವು ಎಲ್ಲರೂ ಕನ್ನಡಿಗರೇ. ಕನ್ನಡಿಗರಿಗೋಸ್ಕರನೇ ಮಾಡೋ ಸಿನಿಮಾ ಸರ್. ನಾನು ಕನ್ನಡಿಗನೇ, ಕರೆಕ್ಟು ಸರ್. ಬಟ್ ನಮ್ಮ ಭಾಷೆನ ಬೇರೆ ಕಡೆ ತೊಗೊಂಡೋಗ್ಬೇಕಲ್ಲ, ನೀವು ಹೇಳ್ತೀರಲ್ಲ, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಪ್ಲಾನ್ ಅದು ನೆಕ್ಸ್ಟ್ ಶೆಡ್ಯೂಲಲ್ಲಿ ಕೊಡ್ತೀನಿ ಸರ್. ನಮ್ಮ ಅಣ್ಣ ಒಂದಷ್ಟು ವಿಶಸ್ ಮಾಡ್ತಾರೆ ಸರ್. ಚಂದ್ರು ಯಾವುದೇ ಸಿನಿಮಾ ಮಾಡಲಿ ಅದರ ವಿಶೇಷತೆ ಹೇಳಿಲ್ಲ. ಇವಾಗನ್ನ ನಾನು ಮೊದಲಿಂದಲೂ ನೋಡಿದ್ದಾರೆ. ತಾಜ್ಮಹಲಿಂದ ಹಿಡಿದು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾ ವೀಕ್ಷಣೆ ಮಾಡಿದ್ದೇನೆ. ಅದಕ್ಕೆ ನಾನು ಜೊತೆಗಿದ್ದೇನೆ. ಒಬ್ಬ ಕನ್ನಡ ಚಿತ್ರರಂಗದ ಈ ಒಂದು ಕ್ಷೇತ್ರದಲ್ಲಿ ಬೆಳೆಯುವಂಥ, ಇದನ್ನು ಭಾಳ ವಿಸ್ತಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಮತ್ತು ಅದರಲ್ಲಿ ಸೋಲುಗಳನ್ನು ನೋಡುವಂಥ ಒಬ್ಬ ಉತ್ತಮ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಕಬ್ಜಾ ಸಿನಿಮಾ ಪ್ರಾರಂಭವಾದ ದಿನ ಮತ್ತು ಬಿಡುಗಡೆ ಆದ ದಿನಕ್ಕೂ ಬಹಳಷ್ಟು ಸಮಯ ಹಿಡಿಯಿತು. ಆದರೂ ಕ್ಷಣ ಬಿಡದ ಒಂದು ರೀತಿಯಲ್ಲಿ ಅದನ್ನು ರಿಲೀಸ್ ಮಾಡಿದ್ದೇ ಒಂದು ದೊಡ್ಡ ಕಥೆ. ಆದರೂ ಕೂಡ ಚಿತ್ರ ಈ ಕ್ಷೇತ್ರದಲ್ಲಿ ಉಳಿದು ಮತ್ತೆ ಈ ಕೆಲಸ ಮಾಡ್ತಾ ಇರೋದು ನೋಡಿದಾಗ ನನಗಂತೂ ಭಾಳ ಸಂತೋಷವಾಗಿದೆ. ಈತ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡುತ್ತಾರೆ ಅಂತಕ್ಕಂಥ ಭರವಸೆ ನಾವೆಲ್ಲರಿಗೂ ಇದೆ. ತಾವು ಕೂಡ ನೋಡಿದ್ದೀರಿ. ಒಂದೊಂದು ಚಿತ್ರಗಳು ಕೂಡ ವಿಭಿನ್ನವಾಗಿ ಬಂದಿರತಕ್ಕಂಥದ್ದು. ತಾವೆಲ್ಲ ಕೇಳೋ ಪ್ರಶ್ನೆಗಳನ್ನು ಕೇಳಿಸ್ಕೊಂಡೆ. ಆದರೆ ಇದರಲ್ಲಿ ತಂದೆ ಮಕ್ಕಳ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇಷ್ಟಪಡೋದೇನಪ್ಪ ಅಂತಂದರೆ, ಮೊದಲನೇ ತಾಯಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಅದೇ ರೀತಿ ತಂದೆಯೂ ಕೂಡ ಒಬ್ಬ ಮನೆಯ ವಿಷಯದಲ್ಲಿ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು, ಆಯ್ಕೆ ಮಾಡಿರ್ತಕ್ಕಂಥದ್ದು ನಿರ್ದೇಶಕರ ಭಾಷೆ ಯಾವುದಾದ್ರು ಕೂಡ ಹೇಳಿದ ಮಾತು ಇದು ವಿಭಿನ್ನವಾಗೂ ಇದೆ. ಮತ್ತು ಕಥೆಗೆ ಎಷ್ಟು ಗೊತ್ತಿದೆ ಅಂತಕ್ಕಂಥದ್ದನ್ನು ಕೃಷ್ಣ ಇರ್ಬೋದು, ನಟಿ ಇರ್ಬೋದು, ನಾಗಭೂಷಣ ಇರ್ಬೋದು, ಎಲ್ಲರ ಅನಿಸಿಕೆ ಕೂಡ ತಾಂತ್ರಿಕರಿಂದ ಹಿಡಿದು ಎಲ್ಲರೂ ಇದಕ್ಕೆ ದುಡಿತಾ ಇದ್ದಾರೆ. ಇದು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಮುಂದೆ ಮಾಡಬೇಕು ಅಂತ ಚಿಂತನೆ ಇದೆ, ಮಾಡ್ತೀವಿ. ಚಂದ್ರು ಸರ್, ಇಲ್ಲಿ ಫಾದರ್ ಸಿನಿಮಾ ಅನ್ನುವಂಥದ್ದು ಈಗ ಆಗಿರ್ಬೋದು, ಮೋಷನ್ಸ್ ವಿಡಿಯೋ ನೋಡಿದಾಗ
ಒಂದಿಷ್ಟು ಎಮೋಷನ್ಸ್ ಕ್ಯಾರಿ ಆಗುತ್ತೆ, ಒಂದಿಷ್ಟು ಎಲ್ಲೋ ಮನಸ್ಸಿಗೆ ನಾಟುವಂಥ ಒಂದು ಮ್ಯೂಸಿಕ್ ಅಲ್ಲಿ ಕಂಡು ಬರ್ತಾ ಇದೆ. ಸಿನಿಮಾ ಕಂಪ್ಲೀಟ್ ಅದೇ ಥರ ಇರುತ್ತಾ? ಸಾಮಾನ್ಯವಾಗಿ ತಂದೆ ಮಗಳಂದ್ರೆ ಅಲ್ಲಿ ಒಂದು ಕನೆಕ್ಷನ್ಸ್ ಜಾಸ್ತಿ ಇರುತ್ತೆ, ಬಟ್ ತಂದೆ ಮಗ ಅಂದಾಗ ಮಗನಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತಾ, ಹೇಗೆ ಅಂತ? ಇಲ್ಲ, ಏನಂದ್ರೆ ಎಮೋಷನ್ಸ್ ಇರೋದ್ರಿಂದ ಒಂದು ಚಿಕ್ಕ ಲೈನ್, ಇಂಥ ಕಥೆಗಳು ಯಾವಾಗ್ಲೂ ಒಂದು ಸಣ್ಣ ಲೈನಿಂದ ಶುರು ಆಗುತ್ತೆ. ಬಾಂಡೇಜ್ ಅನ್ನೋದು, ಬಾಂಧವ್ಯಗಳು ಅನ್ನೋದು ನಾನು ಸಣ್ಣ ಕ್ಲೂ ಕೊಟ್ಟರು ಕೂಡ ಹಿಂಗಿರ್ಬೋದಾ ಅಂತ ಅನ್ಸುತ್ತೆ. ಹಾಗಾಗಿ ನೀವು ಏನು ಮ್ಯೂಸಿಕ್ ಫೀಲ್ ಮಾಡಿದ್ರಿ ಅದೇ ಥರ ಎಂಟೈರ್ ಮೂವಿ ಒಂದೆಲ್ಲರೂ ಒಂದು ಹಾರ್ಟ್ ಟಚಿಂಗ್ ಆಗುತ್ತೆ. ಪ್ರತಿಯೊಬ್ಬರಿಗೂ ನಾನು ಆಗಲೇ ಹೇಳಿದಾಗೆ ಮಗನಿಗೆ ಅಪ್ಪ ಅನ್ನೋ ವ್ಯಾಲ್ಯೂ ಗೊತ್ತಾಗುತ್ತೆ, ಅಪ್ಪನಿಗೂ ಮಗನ ವ್ಯಾಲ್ಯೂ ಗೊತ್ತಾಗುತ್ತೆ. ಈ ಸಿನಿಮಾ ಅನೌನ್ಸ್ ಮಾಡುತ್ತವೆಲ್ಲರೂ ಕೂಡ ಇಲ್ಲಿ ಮಾತಾಡ್ತಾ ಇರೋರು ಎಲ್ಲರೂ ಕೂಡ ಸಿನಿಮಾ ಅಪ್ಪ ಮಗನ ಸಂಬಂಧ, ಅಪ್ಪ ಮಗನ ಭಾವ ಈ ರೀತಿಯಾಗಿ ಮಾತಾಡ್ತಿದ್ರೆ. ಆದರೆ ಸಿನಿಮಾದ ಟೈಟ್ಲ್ ಬಂದು ಫಾದರ್ ಇದೆ. ಅಪ್ಪ ಮಗ ಈ ಒಂದು ಎಮೋಷನ್ ಬೇರೆ ಥರ ಇತ್ತು, ಬಟ್ ಟೈಟ್ಲು ಕೂಡ ಬೇರೆ ಥರ ಕನೆಕ್ಟ್ ಆಗ್ತಿತ್ತು, ಅಪ್ಪ ಅಂತ ಅನ್ನೋದು. ಆದರೆ ಫಾದರ್ ಅಂತ ಇಟ್ಟಿದ್ದ ರೀಸನ್ನು ಬೇರೆ ಭಾಷೆಗಳಿಗೆ ಹೋಗ್ಬೇಕನ್ನುವಂಥದ್ದು ಇಲ್ಲ ಕತೆ ಡಿಮ್ಯಾಂಡ್ ಮಾಡುತ್ತಾ? ಸರ್ ಈಗ ನನ್ನ ಮಗನೇ ಸರ್ ಇಂಗ್ಲೀಷ್ ಮೀಡಿಯಮ್, ಮಾರ್ಟಿನ್ ನೋಡಿದ್ವಿ, ಕಬ್ಜಾ ನೋಡಿದ್ವಿ, KGF ನೋಡಿ. ನಾವು ಈ ಕ್ವಶನ್ ಹೇಳಿದ್ರೆ ನೀವು ಓದ್ತೀರಾ, ನಾನು ಓದ್ತೀವಿ. ನಾವು ಗ್ಲೋಬಲೈಸ್ಡ್ ಆಗಿದ್ದೀವಿ ಸರ್. ನಾನು ಹೇಳಿದ್ನಲ್ಲ, ಚಂದ್ರಯಾನ ಹೋಗ್ತಾ ಇರೋದು ಸಕ್ಸಸ್ ಮಾಡಿದ್ರು. ಹಂಗಾಗಿ ಎಲ್ರಿಗೂ ನಮ್ಮ ಕನ್ನಡ ಸಿನಿಮಾ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ. ಈಗ ತೆಲುಗುವರು ಫಾದರ್ ಇಟ್ಟರೆ ತೆಲುಗು ಸಿನಿಮಾ ಅಲ್ಲ, ಫಾದರ್ ಅಂತಂದ್ರೆ ಒಂದು ಕನ್ನಡದ ಒಂದು ಸಿನಿಮಾ ಫಾದರ್ ಬರ್ತಿದೆ ಅಂದ್ಕೊಳ್ಳಿ ಅಂತ. ಆಮೇಲೆ ಎಲ್ಲ ಲ್ಯಾಂಗ್ವೇಜ್ಗೂ ರೀಚ್ ಆಗಬೇಕು. ಒಂದು ಸಿನಿಮಾದಲ್ಲಿ ಅದರದ್ದೇ ಆದ ವ್ಯಾಲ್ಯೂನೂ ಇದೆ. ತೀರ್ಥರೂಪ ತಂದೆಯವರಿಗೆ, ಇದು ನನ್ನ ಫೀಲು. ತೀರ್ಥರೂಪ ತಂದೆಯವರಿಗೆ ಅಂತ ನನ್ನ ಕನ್ನಡದಲ್ಲಿ ಟೈಟ್ಲ್ ಇಟ್ಟರೆ, ನನ್ನ ಕನ್ನಡ ಸಿನಿಮಾನ ತೆಲುಗುಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅವರು ತೀರ್ಥರೂಪ ತಂದೆಯವರಿಗೆ ಅಂತ ಹೇಳ್ತಾಗ ಅವ್ರಿಗೆ ರೀಚ್ ಆಗಲ್ಲ. ಬಟ್ ಸಿನಿಮಾದಲ್ಲಿ ಅದ್ರ ವ್ಯಾಲ್ಯೂಸನ್ನು ಕನೆಕ್ಟ್ ಮಾಡಿದ್ದೀವಿ. ಖಂಡಿತ ಅದೇ ಟೈಟಲ್ ಸಿನಿಮಾ ಬರ್ತಾ ಇತ್ತು. ಹೌದಾ ಸರ್? ಕರೆಕ್ಟ್ ಅಲ್ಲ, ಮಾಡ್ತಿದ್ದಾರೆ. ನಾವು ಒಂದು ಸ್ವಲ್ಪ ಗ್ಲೋಬಲಿ ಮಾಡ್ತಾ ಇದ್ದೀವಿ ಸರ್, ಎಲ್ಲ ಲ್ಯಾಂಗ್ವೇಜ್ಗೂ ಮಾಡ್ಕೊಡ್ತಾ ಇದ್ದೀನಿ. ನನ್ನ ಪಾರ್ಟ್ನರ್ಸು ಎಲ್ಲ ಹಂಗಿರೋದ್ರಿಂದ ಸೊ ಎಲ್ಲ ಒಂದು ಕಡೆ ಎಲ್ಲರಿಗೂ ರೀಚ್ ಆಗಲಿ ಅಂತ ಸರ್. ತಮಿಳಿನಲ್ಲಿ ಹುಟ್ಟಿದ ಕತೆ ಕನ್ನಡದಲ್ಲಿ ದೃಶ್ಯ ರೂಪಕ್ಕೆ ಬಂದ ಹಿಂದಿನ ಸ್ಟೋರಿ ಏನಾದರೂ? ಇಲ್ಲ ಸರ್, ಅದು ತಮಿಳಲ್ಲಿ ಹುಡ್ತು, ತೆಲುಗಲ್ಲಿ ಹುಡ್ತು, ಅಥವಾ ಲಂಡನ್ನಲ್ಲಿ ಹುಡ್ತು, ಅಮೆರಿಕಾದಲ್ಲಿ ಹುಡ್ತು ಅಂತಲ್ಲ. ಎಮೋಷನ್ಸ್ ಟೈಟಾನಿಕ್ ಮಾಡಿದ್ರು ಒಂದೇ. ಈಗ ನನಗೆ ತುಂಬ ಜನ ಕೇಳ್ತಿದ್ರು ಚಾರ್ಮಿನಾರ್, ತಾಜ್ ಮಹಲ್ ಥರ ಮಾಡಿದ್ರು ಅಂತ. ಸೊ ನನಗೆಲ್ಲೋ ಒಂದು ಕಡೆ ಹೌದಾ ಚಾರ್ಮಿನಾರ್ ಅಷ್ಟೊಂದು ಮನಸ್ಸು ಮುಡ್ತಾ? ನಾನು ಅದು ಮಾಡಿದಾಗ ನನಗೆ ಸಿನಿಮಾ ಆದಮೇಲೆ ಈ ಸಿನಿಮಾ ಓಡ್ತಾ ಅಂತ ಭಯ ಇತ್ತು. ಆಮೇಲೆ ಎಷ್ಟೊಂದು ನೋಡಿ ಗೆಲ್ಲಿಸ್ಬಿಟ್ರು, ನಾವು ಅಂದ್ಕೊಂಡಿಲ್ಲ ಅದು ಆಗೋದು. ಸೊ ಎಲ್ಲ ಒಂದು ಕಡೆ ತುಂಬ ಜನ ಸರ್ ನೀವು ಚಾರ್ಮಿನಾರ್ ಥರ ಸಿನಿಮಾ ಮಾಡಿ ಸರ್, ನನ್ನ ಎದೆಯ ಗೋಡೆ ಮೇಲೆ 100 ಸತಿ ಕೇಳ್ತೀವಿ ಸರ್. ಡ್ರೈವರ್ಗಳು ಎಲ್ಲ ಈ ಥರ ಹೇಳೋದು. ಹೌದಾ? ಸೊ ನನ್ನ ಸ್ಟುಡಿಯೋಸಿಂದ ಆ ಥರದ್ದು ಇನ್ನೊಂದು ಸಿನಿಮಾ ಕೊಡೋಣ. ಅವ್ರ ಲೈನ್ ಹೇಳಿದಾಗ ನನಗೆ ಇಷ್ಟ ಆಗಿದೆ ಅದು. ಓಕೆ, ಈ ಲೈನ್ ಎಲ್ಲಿ ಹುಟ್ಟಿದ್ರು ನಮ್ಮವ್ರಿಗೆ ಇದು ಖುಷಿ ಕೊಡುತ್ತೆ. ನಮ್ಮವ್ರ ಬಾಂಡೇಜು ಅದೇ ಅಲ್ವಾ ಸರ್? ಹಾಗಾಗಿ ಈ ಲೈನು ಕಾಡಿದ್ರಿಂದ ಈ ಸಿನಿಮಾ ಮಾಡಿದೆ ಸರ್. ಕೃಷ್ಣ ಅವ್ರು ಮಾಡಿರುವಂಥ ಸಿನಿಮಾದಲ್ಲೆಲ್ಲ ಇಬ್ಬಿಬ್ರು ಹೀರೋಯಿನ್ ಜೊತೆಲೆ ಆ್ಯಕ್ಟ್ ಮಾಡೋರೆ. ಸೊ ಲವರ್ ಬಾಯ್ ಕಾಣಿಸಿದ್ರು. ಇಲ್ಲಿ ಅಪ್ಪನ ಜೊತೆಯಲ್ಲಿ ಈ ಪಾತ್ರಕ್ಕೆ ಅವರು ಸೂಟ್ ಆಗ್ತಾರಂತ ನಿಮಗೆ ಅನಿಸ್ತಾ ಇಲ್ಲ? ನಿಮ್ಮ ಡೈರೆಕ್ಟರ್ ಡಿಮ್ಯಾಂಡ ಯಾವುದು? ಪ್ರಕಾಶ್ ಅಯ್ಯರ್ ಸರ್? ಅಲ್ಲ, ಕೃಷ್ಣ ಅವರು ಸರ್. ಕೃಷ್ಣ ಸರ್ಗೆ ಈ ಕತೆ ಹೇಳಿದ ತಕ್ಷಣ ನಂದೇ ಸರ್. ಈಗ ಅವರ ಕತೆ ಹೇಳಿದ್ಮೇಲೆ ಇಲ್ಲ ಕೃಷ್ಣ ಸರು ಪ್ರಕಾಶ್ ಸರ್ ಇದು ಕಾಂಬಿನೇಷನ್ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ. ನಮ್ಮ ಕನ್ನಡಿಗರು ಮಾತ್ರ ಅಲ್ಲ, ಒಂದು ಕನ್ನಡದ ಸಿನಿಮಾ ಬೇರೆ ಎಲ್ಲ ಕಡೆನೂ ರೀಚ್ ಆಗುತ್ತೆ ಅಂತೇಳಿ ಪ್ರಕಾಶ್ ಸರ್ ಅಷ್ಟು ಈಸಿ, ನಾವು ಮಾತಾಡೋದಷ್ಟು ಈಸಿ ಕತೆ ಹೇಳೋದು, ಒಪ್ಸೋದು, ಆ್ಯಕ್ಟ್ ಮಾಡಿಸೋದು ಈಸಿ ಅಲ್ಲ ಸರ್. ಸೊ ಅವರಿಗೆ ಪ್ರತಿ ಸ್ಟೇಜಲ್ಲೂ ಜೊತೆಗಿದ್ದು ಸಾರ್ ಜೊತೆ ಒಂದು ಕೋಆರ್ಡಿನೇಷನ್ ಮಾಡಿ, ಅಂದರೆ ಅವ್ರ ಕಥೆನ ಅಷ್ಟು ಕೇಳ್ತಾರೆ, ಒಂದು ಸೀನ್ ಕಳಿಸ್ಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು. ಹಾಗಾಗಿ ನೀವು ನಂಬಲ್ಲ ಸರ್, ನನ್ನ ಪ್ರಿಪರೇಷನ್ ವರ್ಕಲ್ಲಿ ನನ್ನೊಂದು ದೊಡ್ಡ ವೆಂಚರ್ ಇದೆ, ನಿಮಗೆಲ್ಲ ಹೇಳ್ತೀವಿ, ಭಾಳ ನೀವೆಲ್ಲ ಖುಷಿ ಪಡ್ತೀರಾ. ಆ ವೆಂಚರ್ ಮಧ್ಯದಲ್ಲೂ ಅವ್ರ ಜೊತೆ ನಿಂತ್ಕೊಂಡು ಈ ಥರದಿಂದ ಸಪೋರ್ಟ್ ಮಾಡಿಕೊಟ್ಟಿದ್ದೀನಿ. ಬಿಕಾಸ್ ನನ್ನದೇ ಸಿನಿಮಾ ಅಲ್ವಾ ಸರ್, ನಾನೇ ಇನ್ವೆಸ್ಟ್ ಮಾಡ್ತಾರೆ ಸಿನಿಮಾ. ಆಮೇಲೆ ನಾಳೆ ಬಂದಾಗ ಈ ಚಂದ್ರು ಎಂಥ ಸಿನಿಮಾ ಕೊಟ್ಟ ಅಂತ ಅನಿಸ್ಬೇಕಲ್ಲ ಸರ್. ಸೊ ಪ್ರಾಮಾಣಿಕ ಪ್ರಯತ್ನ ನಾವು ಆಗಬೇಕು. ಹಿಟ್ಟು ಫ್ಲಾಪು ಅವೆಲ್ಲವೂ ಭಗವಂತನ ಕೊಡುವಂಥ. ನೋಡಿ ಮಳೆ ಬಂದ್ಬಿಡ್ತು, ಅಷ್ಟೊಂದು ಖರ್ಚು ಮಾಡಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ಬೋದು, ಏನೇನೋ ಮಾಡಿದೆ ನಾನು. ಅದು JW ಬ್ಯಾರಿಯೇಟು. ನಮ್ಮ ಸ್ನೇಹಿತರು ಹೇಳ್ತಿದ್ರು ಏನ್ರಿ ಪೋಸ್ಟ್ರಿಗೆಲ್ಲ ನೀವು JW ಅಂತ. ಅದಲ್ಲ, ಒಂದು ಸಿನಿಮಾ ನಾವು ಹೆಂಗೆ ತೊಗೊಂಡು ಹೋಗ್ತೀವಿ, ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ನಾನು ತುಂಬ ಕಲಿತೆ ಸರ್. ಸರ್ ಈಗ ನಾನು ಬಾಂಬೆ, ಚೆನ್ನೈ ಎಲ್ಲ ಕಡೆ ಓಡಾಡ್ತೀನಿ, ಸ್ಟ್ರೈಟಾಗಿ ಹೋಗಿ ಮಾತಾಡ್ತೀನಿ, ಮೀಟಿಂಗ್ ಕರೀತಾರೆ. ಎಲ್ಲ ನೋಡಿದಾಗ ಈಗ ಬದಲಾಗಿದೆ ಸರ್, ಅದನ್ನು ಬದಲಾಯಿಸ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿದಾಗ ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ತೀನಿ. ನಾನು ಈಗ ಮುಂಚೆ ಎಷ್ಟೊತ್ತಿಗೆ 6 ಗಂಟೆ ಶಾರ್ಟ್ ತೆಗೆದುಬಿಡ್ಬೇಕು ಅಂತ ತೆಗಿದ್ದೆ, ನಿಮ್ಗೆ ಹೇಳಿದ್ದೆ ಅಲ್ಲ. ಅದು 8 ಗಂಟೆಗೆ ತೆಗಿ ಪರವಾಗಿಲ್ಲ, ಹೆಂಗಾಗಿದೆ ಅನ್ನೋದು ಮುಖ್ಯ ಇದು ಟ್ರೆಂಡು. ಅದನ್ನು ನಾನು ಇಮಿಡಿಯೇಟ್ ಅಳವಡಿಸ್ಕೊಂಡಿದ್ದೀನಿ. ನೀವು ನನ್ನ ಕಬ್ಜಾ ಮೇಕಿಂಗ್ ನೋಡಿದಾಗ ಗೊತ್ತಾಗುತ್ತೆ. ನಾನು ಮೇಕಿಂಗಲ್ಲಿರ್ಬೋದು ಎಲ್ಲರೂ ಅಳವಡಿಸ್ಕೊಂಡಿದ್ದೀನಿ ಸರ್. ಮಿಕ್ಕಿದ್ದೆಲ್ಲ ಏನು ಹೇಳಿ ಸರ್, ಯಾರ ಕೈಲಿದೆ ಸರ್, ಎಲ್ಲರೂ ಇಟ್ಕೊಡೋಗಿದ್ರೆ
ಎಲ್ಲರೂ ಡೈರೆಕ್ಷನ್ ಬಂದ್ಬಿಡೋರು, ಮೊಬೈಲ್ ಇರೋರೆಲ್ಲರೂ ಡೈರೆಕ್ಷನ್ ಮಾಡ್ಕೊಂಡ್ಬಿಡೋರು. ಅದೆಲ್ಲರೂ ನಮ್ಮ ಪ್ರೇಕ್ಷಕರು, ನೇಚರು, ನಿಮ್ಮ ಸಪೋರ್ಟು ಎಲ್ಲ ಸಿಕ್ಕಾಗ ಅದು ಆಗೋದು ಸರ್. ಹಾಗಾಗಿ ಫಾದರು ನನಗೆ ಇಷ್ಟ ಆಗಿದೆ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಇಲ್ಲ ಅಂದರೆ ಈ ಥರದ್ದು ಒಂದು ಪಾತ್ರ ಮಾಡಿಲ್ಲ ಯಾರು ಇದುವರೆಗೆ, ತುಂಬ ಡಿಫ್ರೆಂಟ್ ಆಗಿದೆ. ಪ್ಲಸ್ ನನಗೆ ಆ್ಯಕ್ಚುಲಿ ಸಿನಿಮಾ ಮಾಡೋಕ್ಕೆ ಸ್ವಲ್ಪ ತುಂಬ ಯೋಚನೆ ಮಾಡಿದೆ, ಬೇಡ 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 ಅಂತ. ಯಾಕಂದರೆ ಕ್ಲೈಮ್ಯಾಕ್ಸು ಆ ಥರ ಇದೆ. ನನಗೆ ಅಯ್ಯೋ ಇದು ಹೆಂಗೆ ತಗೋತಾರೋ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಭಯ ಬೇಡ ಅಂತ ನಾನು ಫಸ್ಟ್ ನನಗೆ ಕಥೆ ಇಷ್ಟ ಆಯಿತು, ಬಟ್ ನನಗೆ ಇದು ಬೇಡ ಅಂತಂದೆ. ಇಲ್ಲ ತುಂಬ ಚೆನ್ನಾಗಿ ಮಾಡಿ ನಾನು ಇಲ್ಲ ನನಗೆ ಕ್ಲೈಮ್ಯಾಕ್ಸ್ ಮಾಡೋಕ್ಕೆ ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ಕೇಳೋಕ್ಕೆ ಭಯ ಆಗ್ತದೆ ಹಿಂಗೆ ಆ್ಯಕ್ಟ್ ಮಾಡೋದಿಲ್ಲ ಅಂತ. ಆಮೇಲೆ ಇಲ್ಲ ಚೆನ್ನಾಗಿರುತ್ತೆ ಮಾಡಿ ಸರಿ ಅಂತ ನಾನು ಒಪ್ಕೊಂಡು ಮಾಡಿದೆ. ತುಂಬ ಅದ್ಭುತವಾಗಿದೆ, ಅದನ್ನು ಸ್ಕ್ರೀನಲ್ಲಿ ನೋಡೋದು ಗೊತ್ತಾಗುತ್ತೆ. ತುಂಬ ಡಿಫ್ರೆಂಟ್ ಆಗಿದೆ. ನೀವು ಆವಾಗಲೇ ಕೇಳಿದ್ರಿ ಬೇರೆ ಸಿನಿಮಾಗಳು ಬಂದಿರೋದು ಥರ ಅದು ಈ ಥರದ ಇನ್ನೊಂದು ಸಿನಿಮಾ ನೋಡಿರಲ್ಲ ನೀವು. ತುಂಬ ಬೇರೆ ರೀತಿಯಾದ ಒಂದು ಸಬ್ಜೆಕ್ಟ್, ಡೆಫಿನೆಟ್ಲಿ ಖುಷಿಯಾಗಿದೆ. ಎಲ್ಲರಿಗೂ ಒಂದು ಫ್ಯಾಮಿಲಿ ಸಿನಿಮಾ ಪ್ಲಸ್ ಒಂದು ಲೋವರ್ ಮಿಡಲ್ ಕ್ಲಾಸ್ದು ಕಂಪ್ಲೀಟ್ ಒಂದು ಲೈಫ್ ಕಾಣುತ್ತದೆ ಅಲ್ಲಿ. ತುಂಬ ಅದ್ಭುತವಾಗಿ ಆಗ್ತದೆ. ಕೃಷ್ಣ ಅವರೇ, ಒಂದು ಪ್ರಕಾಶ್ ರಾಜು ಯಾವ ಅಂದರೆ ಚಂದ್ರು ಹೇಳ್ದಂಗೆ ಎಲ್ಲ ಸ್ಟೋರಿ ಒಪ್ಕೊಳ್ಳೋರಲ್ಲ, ಬಟ್ ಟು ವರ್ಕ್ ವಿತ್ ಹಿಮ್ ಇಸ್ ಅ ಬಿಗ್ ಚಾಲೆಂಜ್. ಎಕ್ಸ್ಪೀರಿಯನ್ಸ್ ಅದನ್ನ ಶೇರ್ ಮಾಡಲೇಬೇಕು. ಅಂದರೆ ಅವರು ಅಪ್ರೋಚ್ ಮಾಡೋ ರೀತಿ ಬೇರೆ ಇರುತ್ತೆ. ಸೊ ನಾವೇನಂದರೆ ನಾವು ಜಸ್ಟ್ ಹಿಂಗೆ ಮಾಡ್ತೀವಿ, ನಾನು ಹಿಂಗೆ ಮಾಡ್ತೀನಿ ಹಂಗೆಲ್ಲ ಕೇಳಲ್ಲ. ಅವ್ರು ಹೇಳೋದು ನಾವು ಕೇಳ್ಕೋಬೇಕು. ಸೊ ನೋಡ್ತೀವಿ, ಓಕೆ ಹಿಂಗೆ ಮಾಡಿ ತಗೋತಾ ಇರೋದ್ರಿಂದ ನೋಡಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಹೌ ಡಿಡ್ ಯು ಫೀಲ್ ವೆನ್ ಯು ಸಾ ಹಿಮ್ ಇನ್ ದಿಸ್ ಕ್ಯಾರೆಕ್ಟರ್? ಬಿಕಾಸ್ ನಾವು ಅವನ್ನ ಜಾಸ್ತಿ ವಿಲನ್ಸ್ ಆಗಿ ನೋಡಿರ್ತೀವಿ, ಬಟ್ ಈ ಥರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ವೆನ್ ಯು ಸಾ ಹಿಮ್ ಪರ್ಫಾರ್ಮಿಂಗ್ ದಿಸ್ ಕ್ಯಾರೆಕ್ಟರ್, ಅಲ್ಲ ಈ ಕ್ಯಾರೆಕ್ಟರ್ ತುಂಬ ಈಸಾಗಿ ಮಾಡ್ತಾರೆ ಅವರು, ಅವ್ರಿಗೆ ಎಕ್ಸ್ಪೀರಿಯನ್ಸ್ಗೆ. ಸೊ ನಾವು ಬೇಸಿಕಲಿ ನಾವೇ ಏನು ಅಬ್ಸರ್ವ್ ಮಾಡ್ತಿರ್ತೀವಿ ಅಂದರೆ ಎಷ್ಟು ಟೈಮ್ ತೊಗೋತಾರೆ, ಹೇಗೆ ಪ್ರಿಪೇರ್ ಆಗ್ತಾರೆ, ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ. ಮಾಡ್ಕೊಂಡು ನಮ್ದು ಅದು ಇನ್ನೊಂದು ಕಡೆ ಗೊತ್ತಿದ್ದೇನೋ ಹೆಲ್ಪ್ ಆಗ್ತಾ ಹೋಗುತ್ತೆ ಮುಂದಕ್ಕೆ ನೆಕ್ಸ್ಟ್ ಆ್ಯಕ್ಟ್ ಮಾಡುವಾಗ. ಡೆಫಿನೆಟ್ಲಿ ಬ್ರಿಲಿಯಂಟ್ ಆ್ಯಕ್ಟರ್. ಏನು ಲಕ್ ಫ್ಯಾಕ್ಟ್ರ್ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ? ಅಮೃತ ತೊಗೊಂಡಿದ್ದೀರಾ, ನಾಗಭೂಷಣ್ ತೊಗೊಂಡಿದ್ದೀರಾ, ಮತ್ತು ಸುದೀಪ್ ಸರ್ ಬಂದರು. ಅಲ್ಲ, ಸುದೀಪ್ ಸರ್ ನಾನು ಗೊತ್ತಿಲ್ಲ, ಅದು ಸುದೀಪ್ ಸರ್ ಕಳಿಸಿದ್ದು. ಇದು ಅಮೃತ ಮತ್ತು ನಾಗಭೂಷಣ್ ನಾನೇ ಆ್ಯಕ್ಚುಲಿ ಸರ್ ಅದನ್ನು ತುಂಬ ಫೋರ್ಸ್ ಮಾಡಿಲ್ಲ ಸರ್, ಸೂಟ್ ಆಗ್ತಾರೆ ಅಂತ. ಯಾಕಂದರೆ ಸಿನಿಮಾ ನೋಡೋದು ಗೊತ್ತಾಗುತ್ತೆ. ಅಮೃತಾಗಿ ಇದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಂದರೆ ಲೋವರ್ ಮಿಡಲ್ ಕ್ಲಾಸ್ ಒಂದು ವೈಫ್ ಕ್ಯಾರೆಕ್ಟರ್. ಸೊ ನನಗೆ ಅಮೃತ ಬಿಟ್ಟು ಯಾರು ಕಾಣಲಿಲ್ಲ. ನೋಡೋದ್ರೆ ತುಂಬ ನೀಟಾಗಿ ಸೂಟ್ ಆಗ್ತಾರೆ ಅಮೃತ ಅಂತ ಅನಿಸ್ತು ನನಗೆ ಅದು. ಪ್ಲಸ್ ಆಮೇಲೆ ನಾಗಭೂಷಣ್ ಅವ್ರ ಕ್ಯಾರೆಕ್ಟರ್ಲಿ ಒಂದು ಆ ಕ್ಯಾರೆಕ್ಟರ್ ತುಂಬ ಹ್ಯೂಮರ್ ಇತ್ತು. ಅಂದರೆ ಹ್ಯೂಮರ್ ಇದೆ, ಸೀರಿಯಸ್ನೆಸ್ ಇದೆ. ಸೊ ಎರಡೂ ಬ್ಯಾಲೆನ್ಸ್ ಮಾಡೋಂಥ ಒಬ್ಬ ಆ್ಯಕ್ಟರ್ ಬೇಕಿತ್ತು. ನನ್ನ ಅನಿಸಿಗೆ ನಾಗಭೂಷಣ್ದು ಕಾಮಿಡಿ ಚೆನ್ನಾಗಿದೆ, ಇದು ವರ್ಕ್ ಆಗುತ್ತೆ. ಅವ್ರಿಗೆ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ ಇದೆ. ಯಾಕಂದರೆ ನಾನು ಜಾಸ್ತಿ ಎಂಟರ್ಟೈನ್ ಮಾಡೋಲ್ಲ, ಇಡೀ ಸಿನಿಮಾ ಜಾಸ್ತಿ ಎಂಟರ್ಟೈನ್ ಮಾಡೋದು ಒಂದು ನಾಗಭೂಷಣ್ ಕ್ಯಾರೆಕ್ಟರ್. ಸೊ ಅವರಿದ್ದರೆ ಡೆಫಿನೆಟ್ಲಿ ಸಿನಿಮಾದೊಂದು ಪ್ಲಸ್ ಅಂತ ಹೇಳಿದೆ. ಆಮೇಲೆ ಆ್ಯಕ್ಚುಲಿ ಇಬ್ಬರು ಕ್ಯಾಸ್ಟ್ ಆದಮೇಲೆ ಫಸ್ಟ್ ಡೇ ಶೂಟ್ ಆದಮೇಲೆ ಡೈರೆಕ್ಟ್ರು ಹೇಳಿದ್ರು, ಚಂದ್ರು ಸರ್ ಹೇಳಿದ್ರು, ಇಲ್ಲ ಸರ್ ನೀವು ಹೇಳಿ ಕರೆಕ್ಟ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. My question is to you here. ஒரு அப்பா பையனுக்கான ஒரு ஃபீல் வந்து கனெக்ட் ஆகும். அது வந்து எல்லாம் எனக்கு அப்பா இருக்கிறாங்க, எல்லாத்துக்குமே அப்பா இருப்பாங்க. ஒவ்வொரு அப்பாவுமே ஒவ்வொரு விதமாக இருப்பாங்கல்ல. ஒரு அப்பாவுக்கும் பையனுக்குமான பாண்டிங்கிறது ஃபீல் ஒன்றா இருக்கும், ஆனால் அவங்க அப்ரோச் பண்ணுறது தானே வேறையாக இருக்கும். அந்த ಫೀಲ್ ನನಗಂತೂ ಅರ್ಥ ಆಗಿಲ್ಲ. ಒಂದು ಕನ್ನಡದಿಂದ ಒಂದು ಒಳ್ಳೆ ಫೀಲ್ ಗುಡ್ ಮೂವಿ ನೋಡ್ತೀರಾ ಸರ್. ಆಮೇಲೆ ಸಾರಿ ಸರ್, ಎಲ್ಲರಿಗೂ ಒಂದು ವಿಚಾರ ಹೇಳಬೇಕು. ಒಂದು ಸಿನಿಮಾ ಅಂದರೆ ಅಷ್ಟು ಈಸಿಯಾಗಿ ಆಗಲ್ಲ. ನಮ್ಮ ನವೀನ್ ಅವರು ಕೂಡ ಡೈರೆಕ್ಷನ್ ಮಾಡಿದ್ದಾರೆ, ಇಷ್ಟೆಲ್ಲ ಕನಸು ಕಟ್ಕೊಂಡು ಸಿನಿಮಾ ಮಾಡ್ತಾರೆ. ಒಂದೊಂದು ಸ್ಟೆಪ್ ನೋಡಿದರೆ ಒಂದು ಮೋಷನ್ ಪೋಸ್ಟ್ ನೋಡ್ಬಿಟ್ವಿ. ಇದರಿಂದ ಒಂದು ಸೈನ್ಯ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ನಾನು ಕಬ್ಜದಲ್ಲೆಲ್ಲ ಬಿಡಿ ಸರ್, ನೀವು ಬಿಲೀವ್ ಆರ್ ನಾಟ್, ಕಬ್ಜ ನೋಡಿದ್ರು ಮಾತಾಡಿದ್ರು ಹೋದ್ರು. ನಮ್ಮ ಟೀಮ್ ಇದ್ರು ಸರ್, ಒಂದೊಂದು BP ಟ್ಯಾಬ್ಲೆಟ್ನ ಜೋಬಲ್ಲಿ ಇಟ್ಕೊಂಡಿದ್ದೀವಿ. ಇದ್ದಾಗ 2 ಮಾಡಿರೋದು. ಒಂದು ಕಂಟೆಂಟ್ ತರಬೇಕಾದ್ರೆ ಒಂದು ಪ್ಯಾಷನ್ ಟೀಮ್ ಹೆಂಗೆ ಕೆಲಸ ಗಂದು ವೆಪನ್ ಥರ ಮಾಡ್ತೀವಿ. ಸೊ ನಾವು ಇಲ್ಲಿ ಅಷ್ಟೇ ಮೋಷನ್ ಪೋಸ್ಟ್ ಮ್ಯೂಸಿಕ್ ಚೆನ್ನಾಗಿಲ್ಲ, ಅವ್ರಿಗೆ ಹೋಗಿ ಲೈವ್ ಹಾಕ್ಸಿ, ಚೆನ್ನೈಲಿ ಹೋಗಿ ಲೈವ್ ಹಾಕ್ಸಿ, ಇಷ್ಟೆಲ್ಲ ಮಾಡೋದು ಒಂದು ಟೀಮ್. ನಾನೊಬ್ಬ ಅಲ್ಲ, ಡೈರೆಕ್ಟರ್ ಒಬ್ಬ ಅಲ್ಲ, ಆ್ಯಕ್ಟರ್ಗಳು ವರ್ಕ್ ಮಾಡಿದ್ಮೇಲೆ ಅದರಿಂದ ಬಿಹೈಂಡ್ ಒಂದು ಟೀಮ್ ಇರುತ್ತೆ.
ಅಂತ ಒಂದು ಟೀಮಲ್ಲಿ ನನಗೊಬ್ಬ ನನ್ನ ಟೀಮಲ್ಲಿ ಒಬ್ಬ ಸೇನಾಧಿಪತಿ ಇದ್ದಾರೆ ಮಂಜು. ಸೊ ಇವರೆಲ್ಲ ಸರ್ ಮಂಜು ಅಂತ ನನ್ನ ಕಬ್ಜಾಗೂ ಕೋ-ಡೈರೆಕ್ಟ್ರು, MLA ಅಂತ ಒಂದು ಸಿನಿಮಾ ಮಾಡಿದ್ರು. ಅದಾದಮೇಲೆ ಅಷ್ಟು ದೊಡ್ಡ ಮನುಷ್ಯ ಅಂದರೆ ನಮ್ಗೆ ಬಂದು ಅಣ್ಣ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದು ಕಬ್ಜಾಗೆ ಕೋ-ಡೈರೆಕ್ಟರ್ ಕೆಲಸ ಮಾಡಿದ್ರು. ಇದನ್ನ ಒಂದು ದೊಡ್ಡ ಭವಿಷ್ಯ ಇದೆ ಸರ್. ನಾನೇ ಹೇಳಿದ್ದೀನಿ, ನಾನೇ ನಿನ್ನ ಡೈರೆಕ್ಟರ್ ಮಾಡ್ತೀನಿ ಮಂಜು ಅಂತ ಪ್ರಾಮಿಸ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಕನ್ನಡದ ಪ್ರತಿಭೆ ಹಂಗಂತ ಮಂಜು ಡೈರೆಕ್ಟ್ ಮಾಡಿರೋದಲ್ಲ, ಅಣ್ಣ ನಾನು ಇನ್ನೂ ಸ್ವಲ್ಪ ಕಲ್ತು ಮಾಡ್ತೀನಿ ಇದೇನು ಅಂತ ಹೇಳಿ ಮ್ಯಾಕ್ಸ್ ಕೋ-ಡೈರೆಕ್ಟ್ರ್, ಈಗ ಕಬ್ಜಾ ಕೋ-ಡೈರೆಕ್ಟ್ರು, ಅಣ್ಣ ನಿಮ್ಮ ಹತ್ರ ಕಲಿತೆ ಮ್ಯಾಕ್ಸ್ ಕರೆದ್ರು ನಾನು ಮ್ಯಾಕ್ಸ್ ಕೋ-ಡೈರೆಕ್ಟ್ರು ಅಂದರು. ಹಂಗಂತ ನಾನು ರಾಜಮೋಹನ್ ಅವರಿಗೆ ಕತೆಗೋಸ್ಕರ ಕೊಟ್ಟೆ. ಸೊ ಇಲ್ಲಿ ಏನು ಹೇಳಕ್ಕೆ ಬಂದೆ ಅಂದರೆ ನಮ್ಮ ಮಂಜು ಈ ಚಿತ್ರಕ್ಕೆ ಫಾದರ್ಗೂ ಅಷ್ಟೇ ಇಮಿಡಿಯೇಟಾಗಿ ಬಂದು ಮ್ಯಾಕ್ಸಿಂದ ಬಂದು ಅಣ್ಣ ಬೇಗ ಮುಗಿಸೋಣ ಅಂತೇಳಿ ನಿಂತ್ಕೊಂಡು ಒಂದು 5-6 ಜನ ನಮ್ಮ ಟೀಮ್ ಹುಡುಗರಿಗೆಲ್ಲ ಭರತ್, ಮನೀಶ್ ಇವರೆಲ್ಲರೂ ಸರ್ ಬನ್ನಿ, ನಮ್ಮ ಡೈರೆಕ್ಷನ್ ಹುಡುಗರು ಬನ್ನಿ ಸರ್, ನೀವು ನಂಬಲ್ಲ ರಾತ್ರಿ ಎಲ್ಲ ಆಫೀಸಲ್ಲಿ ಮಲ್ಲಿಗೆ ನಿಂತು ಚಿಕ್ಕ ಪಿಕ್ಚರ್ ಆದರೂ ಕೂಡ ಅಣ್ಣ ಪೋಸ್ಟರ್ ಇಲ್ಲಿ ಚೂರಿನ ಕರೆಕ್ಷನ್ ಇದೆ, ಸೆಂಟ್ರಲ್ ಇರಬೇಕು ನೇಮು, ಅಲ್ಲಿ ಆನಂದ್ ಪಂಡಿತ್ ಅವ್ರು ಇರಬೇಕು, ಇವ್ರು ಇರಬೇಕು, ಎಷ್ಟು ಡೆಡಿಕೇಟ್ ಮಾಡ್ತಾರೆ ಅಂತ ಸರ್. ಇದು ಬರೀ ಫಾದರ್ ಆಗಲಿ ಆರ್ಸಿಟು ಸಿನಿಮಾ ನಾನು ಬಂದಲ್ಲ ಅಥವಾ ಇದಲ್ಲ, ಟೀಮ್ ವರ್ಕ್ ಸರ್. ನಮ್ಮ ಭರತ್ ಅಸಿಸ್ಟೆಂಟ್ ಡೈರೆಕ್ಟ್ರು ನೆನ್ನೆಲ್ಲ ನಿದ್ದೆ ಮಾಡಿಲ್ಲ, ಮೊನ್ನೆಲ್ಲ ನಿದ್ದೆ ಮಾಡಿಲ್ಲ. ಒಂದು ಚಿಕ್ಕ ಮ್ಯೂಸಿಕ್ಗೆ ಮಂಜು ಅಣ್ಣ ಲೈವ್ ಆಗದೆ ಬಿಡಲೇಬಾರ್ದಣ್ಣ ಅಂತೇಳಿ ಚೆನ್ನೈಗೆ ಹೋಗಿ ಲೈವ್ ಇಡೀ ಟೀಮ್ನ ಕರೆಸಿ ಮಾಡ್ಸೋಣ ಮಾಡೋಣ ಅಂತೇಳಿ ಮ್ಯೂಸಿಕ್ ಮಾಡಿಸ್ಕೊಂಡು, ಶಂಕರ್ ಅವನು ಡಿಸೈನ್ ತಗೊಂಡು, ಮೌನೇಶ ಅಂದರೆ ನಾನು ಏನೆಲ್ಲ ಕೊಟ್ಟಿದ್ದೆ ಸರ್, ಸುಮ್ಮನೆ ನೋಡ್ತೀವಿ ಚೆನ್ನಾಗಿದೆ ಅಂತೀವಿ, ಚೆನ್ನಾಗಿಲ್ಲ ಅಂತೀವಿ, ಒಂದು ಕಮೆಂಟ್ ಹಾಕ್ತೀವಿ, ಎಲ್ಲ ಓಕೆ, ಎಲ್ಲ ರೈಟ್ಸು ಇದೆ. ಅದರಿಂದ ಇವ್ರದ್ದು ಗೊತ್ತಾಗಬೇಕು ಅಂತ ಹೇಳ್ತಾರೆ. ಮಂಜು ಇವತ್ತೇನು ಮೋಷನ್ ಪೋಸ್ಟ್ ನೋಡಿದ್ವಿ ಸರ್, ಅದಕ್ಕೆ ಮೈನ್ ಪಿಲ್ಲರ್ ನನಗೆ ನಮ್ಮ ಮಂಜು ಎಫರ್ಟ್ ಸರ್. ಥ್ಯಾಂಕ್ ಯು ಮಂಜು. ತುಂಬ ಜನ ಡೈರೆಕ್ಟರ್ಗಳಿದ್ದಾರೆ, ಮೋಸ್ಟ್ಲಿ ಇದು ಡೈರೆಕ್ಟರ್ ಸಿನಿಮಾ ಅಂತ ಹೇಳ್ಬೋದು. ಸೊ ನನ್ನ ಪ್ರಶ್ನೆ ನಿಮ್ಗೆ ಏನಂದರೆ ಸರ್, ಇದುವರೆಗೂ ಮಾಸ್ ಡೈಲಾಗ್ಗಳನ್ನ ತುಂಬ ಚೆನ್ನಾಗಿ ಬರ್ಕೊಂಡು ಬಂದಿದ್ದಾರೆ ನೀವು. ಈ ಟೈಟ್ಲ್ ನೋಡಿದರೆ, ಈ ಮೋಷನ್ ಪೋಸ್ಟ್ ನೋಡಿದರೆ ತುಂಬ ಎಮೋಷನಲ್ ಇದೆ ಅಂತ ಅನಿಸ್ತದೆ. ಸೊ ನೀವು ಯಾವ ಥರ ತಯಾರಿ ಮಾಡಿಕೊಡ್ರಿ ಈ ಥರ ಈ ಸಿನಿಮಾಗೆ ಡೈಲಾಗ್ ಬರೆಯೋಕ್ಕೆ ಅಂತ ಹೇಳ್ಬೋದಾ? ಈ ಸಿನಿಮಾಗೆ ನಮಗೆ 3 ಪೇಮೆಂಟ್ ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ. ಈ ಸಿನಿಮಾಗೆ ನಾನು 3 ಪೇಮೆಂಟ್ ತೊಗೊಂಡಿದ್ದೀನಿ. ಅದು ಚಂದು ಅವರ ಪ್ಯಾಷನ್. ಈಗ ನಾನು 1 ವರ್ಷ ಬರದೆ ಇನ್ನು ಮತ್ತೆ ಇಂಪ್ರೂವೈಸ್ ಮಾಡಿ ಸ್ಕ್ರೀನ್ ಪ್ಲೇ ತೊಗೊಂಡ್ರು, ಸೆಕೆಂಡ್ ಪೇಮೆಂಟ್ ಅಂದೆ ಅದನ್ನು ಕೊಟ್ಟಿದ್ದಾರೆ. ಮತ್ತೆ ಇಂಪ್ರೂವೈಸ್ ಮಾಡಿ ತೊಗೊಂಡ್ರು, 3ನೇ ಪೇಮೆಂಟ್ ಆಗುತ್ತೆ ಅಂದರೆ ಅದನ್ನು ಕೊಟ್ಟಿದ್ದಾರೆ. ಸೊ ಅದು ಅವರ ಒಂದು ಸಿನಿಮಾ ಮೇಲೆ ಇರೋ ಪ್ರೀತಿ ತೋರಿಸುತ್ತೆ. ನಮ್ಮ ಮಂಜೂರ ಬಗ್ಗೆ ಹೇಳಿದೆ ಸಾರಿ ಸರ್, 2ನೇ ವರ್ಷ ಸ್ವಲ್ಪ ಚೇಂಜ್ ಆಗಿದೆ ಆ್ಯಕ್ಚುಲಿ ಎಲ್ಲ ಬರುತ್ತೆ ಸರ್, ಪೇಮೆಂಟ್ ಆಗುತ್ತೆ ಅಂದರೆ ಸರ್ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಪೇಮೆಂಟ್ ತೆಗೆದುಕೊಳ್ಳೋಕ್ಕಲ್ಲ ಸರ್. ಜನ ನಾನು ಬೈಬಾರ್ದು ಮಂಜು ಸರ್, ನಿಮ್ಮ ಅಭಿಮಾನಿ ಕೂಡ ನೀವು ಎಂಥ ಡೈಲಾಗ್ ಬರೀತೀರಾ ಅಣ್ತಮ್ಮ ಅನ್ನೋದು ಹಂಗೆ ಜನಕ್ಕೆ ಇಷ್ಟ ಆಗಬೇಕು. ಕ್ಲಾಸಿಕಲ್ಲಿ ಬರೀನಿ ಸರ್, 2ನೇ ಪೇಮೆಂಟು ಕೊಡ್ತೀನಿ ಅಂದೆ, ಕೊಟ್ಟಿದ್ದೀನಿ ಕೂಡ ಸರ್, ಕೊಟ್ಟಿದ್ದಾರೆ ಎಲ್ಲರೂ. ಅದನ್ನ ಹೇಳ್ತಾ ಇದ್ದೀನಿ ನಾನು, ಅವರ ಪ್ಯಾಷನ್ ಹೇಳ್ತಾಳು. ಯಾಕಂದರೆ ಸಿನಿಮಾ ಹೇಗೆ ಬರಬೇಕು, ಚೆನ್ನಾಗಿ ಬರಬೇಕು ಅನ್ನೋದು ನಿಂತ್ಕೊಂಡು ಜೊತೆಲಿ ಮನೆ ತನಕ ಮಾಡೋದಿದೆಯಲ್ಲ, ಅದು ಒಂದು ಫ್ಯಾಷನ್ ಇಲ್ಲ. ಸಿನಿಮಾ ಮೇಲೆ ಅವ್ರಿಗೆ ಪ್ರೀತಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಹಾಗೆ 3 ವರ್ಷ ಬರೆದಿದ್ದೀರಿ. ಸೊ ಆ ಡೈಲಾಗ್ ಹೇಗೆ ಬರಬೇಕು, ನೀವು ಹೇಳಿದ್ರಿ ಎಮೋಷನ್ಸ್ ಬರ್ದಿದ್ದೀರಾ ಅಂತ. ಖಂಡಿತ ಎಮೋಷನ್ಸ್ ಎಲ್ಲ ಬರಲಾಗಿದೆ. ನಾನು ಸವಾಲಿ ಸಿನಿಮಾ ಇರ್ಬೋದು, ದೊಡ್ಡ ಸಿನಿಮಾ ಸುಮಾರು ಸಿನಿಮಾ ಬರ್ತಿದ್ದೀನಿ. ಸೊ ಎಮೋಷನ್ಸು ಹೆಂಗೆ ಮಾಡಿದ್ವಿ, ಪಂಚಿಂಗ್ ಇದೆ, ಕಾಮಿಡಿನೂ ಇದೆ. ಸೊ ನಮ್ಮ ನಾಗಭೂಷಣ್ ಅವರು ಇರ್ಬೋದು, ಲಾಲಕೃಷ್ಣ ಅವರು ಇರ್ಬೋದು, ಕಾಮಿಡಿಯಲ್ಲಿ ಒಳ್ಳೆ ಪಂಚಿರುವಂಥ ಆ್ಯಕ್ಟರ್ಗಳಿದ್ದಾರೆ. ಸೊ ನಾವು ಡೈಲಾಗ್ ಬರೆಯೋದು ಮುಖ್ಯ ಅಲ್ಲ, ಅದನ್ನು ಯಾವ ರೀತಿ ಸ್ಕ್ರೀನ್ ಮೇಲೆ ಪಂಚ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಡೈಲಾಗ್ ವಿಚಾರದಲ್ಲಿ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಪ್ರಕಾಶ್ ರೈ ಅವರು ಮಾಡಿದ್ದಾರೆ, ಅವರ ಒಂದು ಪಾತ್ರ ಇರ್ಬೋದು, ಎಲ್ಲವೂ ಕೂಡ ನಮ್ಮ ಹೀರೋನವ್ರ ಪಾತ್ರ ಇರ್ಬೋದು, ಪ್ರತಿಯೊಂದು ಪಾತ್ರಗಳು ಅದ್ಭುತವಾಗಿದೆ. ಸೊ ನನಗೂ ಡೈಲಾಗ್ ಬಗ್ಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ಸೆನ್ಸ್ ಇದೆ ನನಗೆ, ಭಾಳ ಚಕ್ರಗಳು ಚೆನ್ನಾಗಿ ಓಪನ್ ಆಗಿದೆ. ತಪ್ಪು ಮಾಡಿದೆ, ಇದನ್ನು ತಿದ್ಕೋ, ಇದು ಸರಿ ಮಾಡ್ಕೋ, ಮುಂದಕ್ಕೆ ಹೋಗು, ಹೀಗೆ ಹೋಗ್ತಾ ಇರ್ತೀನಿ ಸರ್. ಆನಂದ್ ಪಂಡಿತ್ ಅನ್ನೋರು ನನ್ನ ಕೊಲಾಬರೇಷನ್ ಆಗ್ತಾರಂದರೆ ಎಷ್ಟೋ ಜನ ಮೀಟ್ ಮಾಡೋಕ್ಕೂ ಆಗಲ್ಲ. ನೀವು ರಿಲೀಸ್ ಇರಲಿ, ಇವತ್ತು ನಾನು ಬ್ಲೆಸ್ ಮಾಡಿ ಹಿಂದಿಗೆ ರೆಡಿ ಇದ್ದಾರೆ. ನನ್ನ ಕೊಲಾಬರೇಷನ್ ಟೀಮ್ ಹಂಗಿದೆ ಅಂದರೆ ಇದೆಲ್ಲ ಆಗಿದೆ ಯಾವುದರಿಂದ ಹೇಳಿ, ಒಂದು ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಸಿನಿಮಾ ಬಂದಾಗ ಮಾಡಬೇಕು ಅಂದ್ಕೊಂಡೆ ಸರ್. ಎಷ್ಟು ಜನ ಅಂದ್ಕೊಂಡ್ರಿ ಇಂಡಸ್ಟ್ರಿ ಬೆಳೆಯುತ್ತೆ ಅಲ್ವಾ, ನನಗೂ ಅನ್ನಿಸ್ತು ಮಾಡಿದೆ ಸರ್. ರಿಸಲ್ಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು, ನನ್ನ ದೇವ್ರು ಚೆನ್ನಾಗಿಟ್ಟಿದ್ದಾನೆ, ನನ್ನ ದೇವ್ರ ಥರ ಇದ್ದಾರೆ, ದೊಡ್ಡವರು ಇದ್ದಾರೆ, ಅವ್ರ ಜೊತೆ ಸಂಬಂಧಗಳು ಚೆನ್ನಾಗಿದ್ದಾವೆ. ಸಂಬಂಧಗಳು ಚೆನ್ನಾಗಿಟ್ಕೊಂಡಲ್ಲ ಸರ್ ಜೀವನ ಚೆನ್ನಾಗಿರೋದು. ನಮ್ಮ ಸಾಹೇಬರು ಮಂಜುನಾಥ್ ಹೆಗಡೆ ಸಾಹೇಬರು ಅವ್ರು ಎಲ್ಲಿ ಬರಲ್ಲ ಸರ್, ಅವರೆಲ್ಲ ನನಗೆ ಹಿಂದೆ ಇದ್ದಾರೆ. ಬಿಕಾಸ್ ನಾನು ಉಳಿಸ್ಕೊಂಡ್ಬಂದಿದ್ದೀನಿ. ಈಗ ನಮ್ಮ ನಾಗಭೂಷಣ್ ಅವ್ರು ಇರ್ಬೋದು, ನಮ್ಮ ಕೃಷ್ಣ ಅವ್ರು ಇರ್ಬೋದು, ನಾನು ಯಾವಾಗಲೂ ಗುಡ್ ಹ್ಯೂಮನ್ ಬೀಯಿಂಗ್ ಅವ್ರ ಜೊತೆ ಚೆನ್ನಾಗಿರ್ತೀನಿ. ದುಡ್ಡಲ್ಲಿ ಎಳೆಯೋಕ್ಕಾಗಲ್ಲ ಸರ್, ನಮ್ಮ ಕ್ಯಾರೆಕ್ಟ್ರಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಎಳೆಯೋದು. ಸೊ ನನಗೆ ನನ್ನ ತಂದೆ ಬೈದವ್ರ ಬಗ್ಗೆ ಕೋಪ ಮಾಡ್ಕೋಬೇಡ, ಬೈದಾಗ ಅದನ್ನು ಇನ್ನೂ ಸ್ವಲ್ಪ ತಿದ್ದುಕೊಂಡು ನೆಕ್ಸ್ಟ್ ಲೆವೆಲ್ ಬಿಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕಮೆಂಟ್ಸ್ ಬಗ್ಗೆ ತಲೆಗೆಡಿಸ್ಕೊಳ್ಳಲ್ಲ. ಆಮೇಲೆ ಯಾರ ಬಗ್ಗೆ ಕಮೆಂಟ್ ಮಾಡ್ತಾರೆ ಗೊತ್ತಾ ಸರ್, ಬೆಳೀದಾರರ ಬಗ್ಗೆ ಕಮೆಂಟ್ ಮಾಡ್ತಾರೆ, ಮನೇಲಿ ಮಲಗಿರೋರ ಬಗ್ಗೆ ಏನು ಮಾಡ್ತಾರೆ,
ಅಲ್ವಾ ಸರ್? ಹಾಗಾಗಿ ಅದನ್ನು ಪಾಸಿಟಿವ್ ಆಗಿ ತಗೋತೀನಿ. ಸಿನಿಮಾ ಮಾಡೋಣ ಸರ್, ಏನು ಮಾಡಿದ್ರು ಕನ್ನಡ ಇಂಡಸ್ಟ್ರಿ ದೇವ್ರು ಎಲ್ಲಿವರೆಗೂ ಅವಕಾಶ ಕೊಡ್ತಾನೋ ಅಲ್ಲಿವರೆಗೂ ಚೆನ್ನಾಗಿ ಮಾಡೋಣ. ಯಾವಾಗ ಬೇಡ ಅಂತ ಹೇಳ್ತಾನೋ ಅವಾಗ ಮನೆಗೆ ಹೋಗೋಣ. ನಾವು ರೈತರ ಮಕ್ಕಳು, ಅವಾಗೂ ತಲೆಗೆಡ್ಸ್ಕೊಳ್ಳೋದು, ಜಮೀನಿದೆ, ಕೆಲಸ ಮಾಡೋಣ, ಅದಕ್ಕೂ ರೆಡಿ ಇದ್ದೀವಿ. ಅಮ್ಮ ಹಠ ಬಂತು, ನಿಜ ನೀವು ಹೇಳಿದ್ದು. ಯಾವಾಗ ಬಂತು ಗೊತ್ತಮ್ಮ? 2002 ಫೆಬ್ರವರಿ 14ನೇ ತಾರೀಕು ನಾನು ಬೆಂಗಳೂರು ಬಂದು ಮೆಜೆಸ್ಟಿಕ್ ಪ್ಲಾಟ್ಫಾರ್ಮಲ್ಲಿ ಮಲ್ಕೊಂಡಲ್ಲ, ಅವತ್ತು ಹಠ ಬಂತು. ಅವತ್ತೇ ಭಯ ಆಗಿಲ್ಲ ನಮ್ಗೆ. ಇಲ್ಲಿ ಯಾರು ನೆಂಟರು, ನಮ್ಮ ಮನೆ ಯಾವುದು ಅಂತ ಮೆಜೆಸ್ಟಿಕ್ ಪ್ಲಾಟ್ಫಾರ್ಮಲ್ಲಿ ಮಲಗಿದಾಗ ಯಾರು ಇಲ್ಲ, 100-150 ರೂಪಾಯಿ ಕಾಸಿತ್ತು. ಅವತ್ತೇ ಭಯ ಆಗಿಲ್ಲ. ಕಬ್ಜಾ ಅಂತ ಸಿನಿಮಾ ಮಾಡಿ 100 ಕೋಟಿ ಮೇಲೆ ಬಿಸ್ನೆಸ್ ಮಾಡಿ ಎಂಟೈರ್ ಪ್ಯಾನ್ ಇಂಡಿಯಾ, ಮತ್ತು ನಮ್ಮ ಸಾಹೇಬರು, ಮಿನಿಸ್ಟರ್ ಸಾಹೇಬರು, ನಮ್ಮ ಇಂಥವ್ರು ಎಲ್ಲ ನನ್ನ ಜೊತೆಗಿದ್ದಾಗ ನನಗೆ ಯಾವ್ದಮ್ಮ ಭಯ. ಇನ್ನು 5 ಸಿನಿಮಾ 50 ಸಿನಿಮಾ ಮಾಡ್ತೀನಿ. ಸುದೀಪ್ ಸರ್ ಹೇಳಿದ್ರೆ, ಸುದೀಪ್ ಸರ್ ಹತ್ರ ಯಾವಾಗ ಹೋದ್ರು ನನಗೆ ಬಾಚಿನ ಅಂತಾರೆ. ಉಪ್ಪಿ ಸರ್ ಹತ್ರ ಯಾವಾಗಲೂ ಹೋದ್ರು ನನ್ನ ನೀನು ಯಾವಾಗ ನಾನು ಕೇಳ್ಬಿಟ್ಟು ಅನೌನ್ಸ್ ಮಾಡು ಅಂತಾರೆ. ಪ್ರೇಮ್ ಅವ್ರು ಇರ್ಬೋದು, ನನಗೆ ಸಿನಿಮಾ ಮಾಡಿರೋ ಎಲ್ಲರೂ ಶಕ್ತಿ ಇದೆ. ಯಾರೋ ಕೆಲವರು ಇರ್ತಾರಲ್ಲಮ್ಮ, ಈಗ ಈ ವಿಚಾರದಲ್ಲಿ ನಾನು ನಿಮಗೆ ಹೇಳು ಅಂದ್ರೆ ಹೇಳ್ತೀನಿ. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ಪ್ಯಾನ್ ಇಂಡಿಯಾ ಅಂದ್ರೆ ನಮ್ದೇ ಇಂಡಿಯಾ, ಕಂಡೂರ್ ಇಂಡಿಯಾ ಅಲ್ಲ, ನಮ್ದೇ ಇಂಡಿಯಾ. ಕನ್ನಡದ ಚಿತ್ರವನ್ನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಂಡು ಹೋದಾಗ ಅಮ್ಮ, ಈಗ ಕನ್ನಡ ಸಿನಿಮಾ ಮಾಡ್ತೀನಿ ನಾನು, ಚಿಕ್ಕ ಪಿಕ್ಚರ್ ಅನ್ಕೊಳ್ಳಿ, 300 ಥಿಯೇಟರ್ ಹಾಕೊಂಡ್ಬಿಟ್ಟು ನನ್ನ ಮನೇಲಿ ಇದ್ರೆ ಸಾಕ. ಇದೇ ಪಿಕ್ಚರ್ನ ನಮ್ದು ಒಂದಿದೆ ಅಂತ ಹೇಳಿ 3000 ಥಿಯೇಟರ್ ಹಾಕಿದ್ರೆ ಏನಿ ಪ್ರಾಬ್ಲಮ್ ಅಮ್ಮ? ತಪ್ಪೇನಿಲ್ಲ ಅಲ್ಲ? ನಮ್ಮ ಚಿತ್ರನ ಬೇರೆ ಕಡೆ ತಗೊಂಡು ಹೋಗ್ಬೇಕು ಅನ್ನೋ ಡೈರೆಕ್ಟರ್ ಎಷ್ಟು ಜನ ಇದಾರಮ್ಮ? ಆಸೆ ಎಷ್ಟು ಜನ ಇದಾರಮ್ಮ? ಎಲ್ಲರೂ ಅನ್ಕೊಳ್ಳಿ ಅನ್ನೋ ನನ್ನ ಆಸೆ. ಇದರಿಂದ ನಮ್ಮದೇ ಇಂಡಸ್ಟ್ರಿ ಬೆಳೆಯುತ್ತಮ್ಮ. ಯಾವುದೋ ಸಿನಿಮಾ ಬಂದಾಗ ನಾವು ವಿಸಿಲ್ ಹೊಡ್ಕೊಂಡು ನೋಡ್ತೀವಿ. ಪ್ರಯತ್ನ ಮಾಡೋರಿಗೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಾವೆಲ್ಲ ಬೆಳೆದಿರೋದು. ನಿಮಗೆ ಸಪೋರ್ಟ್ ಇಂದಲೇ ಇಂಡಸ್ಟ್ರಿಂಗ್ ಆಗಿರೋದು. ಅಮ್ಮ, ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲರೂ ಮಾಡಿ ಅಂತೀನಿ. ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗುತ್ತೆ, ಚೆನ್ನಾಗಿ ಮಾಡಿ. ಬಟ್ ಪ್ಯಾನ್ ಇಂಡಿಯಾ ಮಾಡಬೇಡಿ ಅನ್ಬೇಡಿ. ನೀವು ಮಾಡೋ ಎಲ್ಲ ಸಿನಿಮಾನು ಎಲ್ಲ ಕಡೆ ಹೋಗ್ಲಿ ಅಂತ ಆಸೆ ಪಡಿ. ಆಮೇಲೆ ಇನ್ನೂ ಒಂದು ವಿಚಾರ ಹೇಳ್ತೀನಿ ನಮ್ಮ, ಸುಮ್ಮನೆ ಯಾರು ಮಾತಾಡ್ತಾರೆ ಅಮ್ಮ, ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಬಹಳ ಕಷ್ಟ. ಯಾವುದೋ ಭಾಷೆಯಲ್ಲಿ ಹೋಗಿ ಒಂದು ಕನ್ನಡ ಸಿನಿಮಾನ ಇಟ್ಕೊಂಡು ತೆಲುಗು ಅಲ್ಲಿ, ತಮಿಳಲ್ಲಿ, ತೆಲುಗು ಅಲ್ಲಿ. ಅಮ್ಮ, ಕಬ್ಜಾ ನಾನು ಸುಮಾರು ಒಂದು 35 ದೇಶದಲ್ಲಿ ರಿಲೀಸ್ ಮಾಡಿದ್ದೀನಿ. ಕತಾರ್, ಉಪ್ಪಿ ಸರ್ ಕರ್ಕೊಂಡು ಕತಾರಲ್ಲಿ ಪ್ರಮೋಷನ್ ಮಾಡಿದ್ದೀನಿ ಕನ್ನಡದ ಸಿನಿಮಾ ಅಂತ. ಒಮಾನ್, ದುಬೈ, ಎಲ್ಲಿನ ಕೇಶವರ, ಎಲ್ಲಿನ ಆರ್ಚಂದ್ರು, ಒಮಾನಲ್ಲಿ ನಾನು ಇವೆಂಟ್ ಮಾಡಿದ್ದೀನಿ. ಅಂದರೆ ನನಗೆ ಗೊತ್ತಾಯ್ತಮ್ಮ, ಗಲ್ಫ್ ಕಂಟ್ರೀಸಲ್ಲಿ 300 ಥಿಯೇಟರ್ ಇದೆ. ಎಷ್ಟಿದೆ ಗೊತ್ತಾ? 300 ಥಿಯೇಟರ್ ಕರ್ನಾಟಕದಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೋ ಅಷ್ಟಲ್ಲಿ ಆಗುತ್ತೆ. ಕ್ಯಾಪ್ಚರ್ ಮಾಡ್ತಿಲ್ಲ ಯಾರು. ನಾನು 4-5 ದಿನ ಅಲ್ಲಿದ್ದೆ. ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡಿದೆ. ನನಗೆ ಅನ್ನಿಸ್ತು ಸಿನಿಮಾದಲ್ಲಿ ಇಷ್ಟು ಪೊಟೆನ್ಷಿಯಲ್ ಇದೆ, ನಾವು ಯಾರು ತಗೊಳ್ತಾ ಇಲ್ವಲ್ಲ ಅಂತ. ನಮ್ದಮ್ಮ ಇಂಡಿಯಾನೇ ಬಿಟ್ಬಿಡಿ ಅಮ್ಮ, ಒಂದು ಒಳ್ಳೆ ಸಿನಿಮಾ ಮಾಡಿ ಕಾಂತಾರ ಥರನೋ ಈ ಥರದ ಫಾದರ್ ಥರ ಕಂಟೆಂಟ್, ಚೆನ್ನಾಗಿರೋ ಕಂಟೆಂಟ್ ಮಾಡಿದ್ರೆ ಅಮ್ಮ ನಮಗೆ ಓವರ್ಸೀಸ್ ಬಿಸ್ನೆಸ್ ಕ್ರಾಸ್ ಟುಗೆದರ್ ಬರುತ್ತೆ ಅಮ್ಮ. ಇದು ಪಾಪ ಮಾತಾಡ್ಬೇಕಾದ್ರೆ ಅತಿಶಯೋಕ್ತಿ ಅಂದ್ಕೊಳ್ತಾರೆ, ಅನ್ಕೊಂಡ್ರು ಪರವಾಗಿಲ್ಲ. ನೀವು ಕೇಳಿದ್ದಕ್ಕೆ ಹೇಳ್ತಿದ್ದೀನಿ, ಪ್ಯಾನ್ ಇಂಡಿಯಾ ಎಲ್ಲರೂ ಮಾಡಿ. ನೀವು ಮಾಡೋ ಸಿನಿಮಾನ ಈಸಿ ಇಲ್ಲ. ನಾನು ಹೇಳಿದ ನನ್ನ ಹುಡುಗರು ಏನಕ್ಕೆ ಕರೆದೆ ಅಂದರೆ, 5 ಲ್ಯಾಂಗ್ವೇಜ್ಗೆ ಈ ಪೋಸ್ಟ್ ಹೋಗಿ ಅಲ್ಲೆಲ್ಲ ವೈರಲ್ ಆಗೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂದರೆ, ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ, ಕ್ವಶನ್ ಕೇಳಿದಷ್ಟು ಈಸಿ ಅಲ್ಲ. ಎಲ್ಲ ಲ್ಯಾಂಗ್ವೇಜ್ಗೂ ತಲುಪಿಸ್ತೀವಲ್ಲ, ಇಂಡೈರೆಕ್ಟ್ಲಿ ಸ್ಯಾಂಡಲ್ವುಡ್ ಸ್ಮೆಲ್ ಅಮ್ಮ ಇದು ಹೋಗೋದು. ಸ್ಯಾಂಡಲ್ವುಡ್ ಸ್ಮೆಲ್ ಹರಡೋದು ಇದು. ಇದರಿಂದ ನಮಗೆ ಎಫರ್ಟ್ ಇದೆ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.